ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಆಹಾರ ಸಂರಕ್ಷಕಗಳು ಹಾಗೂ ಕೀಟ ನಿಯಂತ್ರಣವನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಸಿಎಸ್ ವಿವೇಕ್ ಬಾಬು ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಡಾಕ್ಟರ್ ವಿವೇಕ್ ಬಾಬು ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಆಹಾರದ ಸಂರಕ್ಷಣೆಯನ್ನು ಯಾವ ರೀತಿ ಮಾಡ್ಕೋಬೇಕು ಮತ್ತು ಸಂರಕ್ಷಣೆ ಮಾಡದಂತಹ ಸಂದರ್ಭದಲ್ಲಿ ಅದಕ್ಕೆ ಬೀಳುವಂತಹ ಕೀಟಗಳು ಯಾವುದು, ಮತ್ತು ಈಗ ಏನು ನಮ್ಮ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ತಲೆ ಎತ್ತಾ ಇರುವಂತಹ ರೈತ ಉತ್ಪಾದಕ ಸಂಸ್ಥೆಗಳು ನಿಮ್ಮಿಂದ ಈ ತಾಂತ್ರಿಕತೆಗಳನ್ನು ಪಡ್ಕೊಂಡು ಅನುಕೂಲಗಳನ್ನೇನಾದರೂ ಮಾಡ್ಕೋಬೋದಾ? ನಿಮ್ಮ ವಿಭಾಗದಿಂದ ಏನೆಲ್ಲ ತಾಂತ್ರಿಕತೆಗಳನ್ನು ತಾವು ಅಭಿವೃದ್ಧಿ ಮಾಡಿದ್ದೀರಿ, ಅದನ್ನು ಪಡ್ಕೊಳ್ಳೋದು ಬಗೆ ಹೇಗೆ? ಆ ತರಹ ನಿಮ್ಮ ತಾಂತ್ರಿಕತೆಗಳನ್ನು ಬಳಕೆ ಮಾಡಿಕೊಂಡು ಯಾರಾದರೂ ಅಭಿವೃದ್ಧಿ ಹೊಂದಿದಾರಾ, ಅಥವಾ ಆ ಬಳಕೆಯ ಮೂಲಕ ಏನಾದರೂ ಒಂದಷ್ಟು ಸಾಧನೆಗಳನ್ನು ಮಾಡಿದಾರಾ? ಮತ್ತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ಈ ಬಗ್ಗೆ ಏನಾದರೂ ತರಬೇತಿಯನ್ನು ತಾವು ನೀಡ್ತೀರಾ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಡಾಕ್ಟರ್ ವಿವೇಕ್ ಬಾಬು ಅವರೇ. ಧನ್ಯವಾದಗಳು ಸರ್. ಮೊದಲನೇದಾಗಿ ಧಾನ್ಯಗಳ ಶೇಖರಣೆ ಮತ್ತು ಸಂರಕ್ಷಣೆ. ಈ ಶೇಖರಣೆ ಮೂಲ ಉದ್ದೇಶ ಧಾನ್ಯಗಳ ಮೌಲ್ಯ ಮತ್ತು ಅದರ ಭವಿಷ್ಯದ ಬಳಕೆಗಾಗಿ ಸಾಧ್ಯವಾದಷ್ಟು ಸಂರಕ್ಷಣೆ ಮಾಡೋದು. ಧಾನ್ಯಗಳ ಸುರಕ್ಷತೆ ಮತ್ತು ಪರಿಣಾಮಕಾರಿಯಾದಂತಹ ಶೇಖರಣೆ ಪೌಷ್ಟಿಕಾಂಶದ ಗುಣಮಟ್ಟವನ್ನು ಮತ್ತು ಉತ್ತಮ ಶೇಖರಣಾ ಅವಧಿಯನ್ನು ಕಾಪಾಡಿಕೊಳ್ಳದಲ್ಲಿ ಪ್ರಮುಖ ಅಂಶವಾಗಿರುತ್ತದೆ. ಸರಿಸುಮಾರು ಭಾರತದಲ್ಲಿ 300 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚು ಧಾನ್ಯಗಳನ್ನು ಉತ್ಪಾದನೆ ಮಾಡ್ತೀವಿ. ಇದರಲ್ಲಿ ಉತ್ಪಾದನಾ ಶೇಕಡ 4.5ರಿಂದ 6ರಷ್ಟು ಈ ಧಾನ್ಯಗಳ ನಷ್ಟ ಶೇಖರಣಾ ಪದ್ಧತಿಯಲ್ಲಿ ಆಗುತ್ತೆ. ಸಂಗ್ರಹಿಸಿದ ಸಿರಿಧಾನ್ಯಗಳ ಧಾನ್ಯಗಳ ಕೀಟಗಳಿಂದ ಉಂಟಾಗುವ ನಷ್ಟ 2.5ರಷ್ಟು ಅಂತ ನಾವು ಅಂದಾಜಾಗಿ ಹೇಳಲಾಗುತ್ತೆ. ಎಲ್ಲ ಶೇಖರಣಾ ಪದ್ಧತಿಗಳಲ್ಲಿ, ವ್ಯವಸ್ಥೆಗಳಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅನ್ವೇಷಿಸಲು ಅತ್ಯಂತ ಸೂಕ್ತವಾದ ಕಾಲ ಅಂಥೇಳಿ ಈಗ ನಾವು ಪರಿಗಣಿಸ್ಬೋದು. ಈ ಭಾರತದಲ್ಲಿ ಈ ಧಾನ್ಯಗಳ ಶೇಖರಣಾ ಪದ್ಧತಿ ಮತ್ತು ಬೃಹತ್ ಧಾನ್ಯಗಳ ಸಂಗ್ರಹಗಳ ರಚನೆ ಈ ವೈಜ್ಞಾನಿಕ ಶೇಖರಣಾ ದೃಷ್ಟಿಕೋನದಿಂದ ಅತ್ಯಂತ ಕುಂಠಿತವಾಗಿದೆ ಅಂತ ಹೇಳ್ಬೋದು. ಇದು ಧಾನ್ಯಗಳ ಗಣನೀಯ ಪೌಷ್ಟಿಕಾಂಶದ ಗುಣಮಟ್ಟ ಮತ್ತು ಕಡಿಮೆ ಶೇಖರಣಾ ಅವಧಿಗೆ ಅತ್ಯಂತ ಕಾರಣವಾಗುತ್ತದೆ. ಶೇಖರಣಾ ಸಮಯದಲ್ಲಿ ಹಲವಾರು ಜಾತಿಯ ಕೀಟಗಳಿಂದ ಈ ಧಾನ್ಯಗಳು ಹಾನಿಗೊಳಗಾಗುತ್ತದೆ. ನೀವು ಕೇಳಿದ ಹಾಗೆ ಪರಿಣಾಮಕಾರಿಯಾದಂತಹ ಕೀಟಗಳ ನಿರ್ವಹಣೆ ಮತ್ತು ವಿವಿಧ ವಿಧಾನಗಳ ಬಗ್ಗೆ ಇರುವ ವೈಜ್ಞಾನಿಕ ಜ್ಞಾನವನ್ನು ಈ ಶೇಖರಣಾ ಪದ್ಧತಿಗಳಲ್ಲಿ ನಾವು ಅತ್ಯಂತ ಅವಶ್ಯಕವಾಗಿ ಬಳಸಬೇಕಾಗಿದೆ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಶೇಖರಣಾ ಕೀಟ ಏನಂತ ಹೇಳ್ತೀವಿ ನಾವು, ಸ್ಟೋರೇಜ್ ಪೆಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳೋದಾದರೆ, ಇವು ಧಾನ್ಯಗಳು ಮತ್ತು ಧಾನ್ಯಗಳ ಪುಡಿಗಳನ್ನು, ಉತ್ಪನ್ನಗಳನ್ನು ಹಾನಿಗೊಳಿಸುತ್ತೆ. ಇವುಗಳನ್ನು 2 ವಿಂಗಡಗಳಾಗಿ ನಾವು ಜನರಲಾಗಿ ವಿಂಗಡಿಸ್ತೀವಿ. ಒಂದು ಪ್ರಾಥಮಿಕ ಮತ್ತು ದ್ವಿತೀಯಿಕ ಕೀಟಗಳು ಅಂತ ಹೇಳ್ತೀವಿ. ಈ ಪ್ರಾಥಮಿಕ ಧಾನ್ಯಗಳ ಕೀಟಗಳು ಇಡೀ ಧಾನ್ಯವನ್ನು ಆಕ್ರಮಿಸ್ತದೆ. ಮತ್ತು ದ್ವಿತೀಯ ಧಾನ್ಯಗಳ ಕೀಟಗಳು ಇದು ಮುರಿದ ಧಾನ್ಯ ಇರ್ಬೋದು ಮತ್ತು ಧಾನ್ಯದ ಪುಡಿ, ಅಂದರೆ ನಾವು ಫ್ಲಾರ್ ಮೆಟೀರಿಯಲ್ಸ್ ಅಂತ ನಾವೇನು ಹೇಳ್ತೀವಿ, ಇದನ್ನು ಹೆಚ್ಚಾಗಿ ಆಕ್ರಮಿಸ್ತದೆ. ಇವುಗಳ ಕೆಲವು ಗುಂಪಿಗೆ ಸೇರಿದಂಥ ಸಾಮಾನ್ಯವಾದ ಕೀಟಗಳು ಅಂತ ಹೇಳೋದಾದರೆ ಅಕ್ಕಿಯ ಜೀರುಂಡೆ ಅಂತ ನಾವು ಹೇಳ್ತೀವಿ. ಸೈಟೋಫಿಲಸ್ ಒರೈಸೆ, ಗೋಧಿ ಜೀರುಂಡೆ, ಸೈಟೋಫಿಲಸ್ ಗ್ರನೇರಿಯಸ್ಸು, ಮತ್ತು ಕಡಿಮೆ ಧಾನ್ಯಗಳ ಕೊರಕ, ಇವನ್ನೆಲ್ಲ ನಾವು ಮನೆಗಳಲ್ಲಿ ನೋಡಿರ್ತೀವಿ ಸಾಕಷ್ಟು. ರೈಸ್ ಮಿಲ್ಲರ್ಸ್ ಇರ್ಬೋದು, ಬೇರೆ FBOs ಇರ್ಬೋದು, ಇವರು ರೈಸೋಪರ್ಥ ಡಾಮ್ನಿಕಾ ಅಂತ ಹೇಳ್ತೀವಿ. ಮತ್ತಿನ್ನು ಗೋದಾಮಿನ ಚಿಟ್ಟೆಗಳು ಅಂತ ನಾವು ಹೇಳ್ತೀವಿ. ಇವೆಲ್ಲ ಸಾಕಷ್ಟು ಕೀಟಗಳು ಈಗ ನಾವು ಶೇಖರಣಾ ಪದ್ಧತಿಗಳಲ್ಲಿ, ಆಹಾರ ಧಾನ್ಯಗಳ ಶೇಖರಣೆ ಮಾಡುವಂತಹ ವಿಧಾನಗಳಲ್ಲಿ ಇವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಇವೆಲ್ಲ ಸಾಕಷ್ಟು ಧಾನ್ಯಗಳು ಮತ್ತು ಸಿರಿಧಾನ್ಯಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಇವುಗಳನ್ನೆಲ್ಲದನ್ನು ಹಾನಿ ಮಾಡುತ್ತೆ. ಬಟ್ ಇವುಗಳನ್ನೆಲ್ಲ ನಾವು ಶೇಖರಣೆ ಮಾಡಬೇಕು ಅಂದರೆ ನಮಗೆ ಸಾಕಷ್ಟು ಆಯ್ದ ಮತ್ತು ವ್ಯವಸ್ಥಿತ ವಿಧಾನಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಪ್ರಸ್ತುತ
ಏನಾಗಿದೆ, ಇದರಲ್ಲಿ ಸೀಮಿತ ಲಭ್ಯತೆ ಮತ್ತು ಸಾಂಪ್ರದಾಯಿಕ ಕೀಟನಾಶಕಗಳ ಮೇಲಿನ ನಿಷೇಧ, ಸಂಗ್ರಹಿಸಿದ ಧಾನ್ಯಗಳ ನಿರ್ವಹಣೆಗಾಗಿ ಸುರಕ್ಷಿತ ಮತ್ತು ಆಯ್ದ ಕೀಟನಾಶಕಗಳ ನಿಯೋಜಿತ ತುರ್ತು ಅವಶ್ಯಕತೆ ಇದೆ. ಸೊ ಹಾಗಾಗಿ ಇವುಗಳಲ್ಲಿ ಹೆಚ್ಚಿಗೆ ನಾವು ಉಪಯೋಗಿಸೋದು ಫ್ಯೂಮಿಗೇಷನ್ ಅಂತ ನಾವು ಹೇಳ್ತೀವಿ. ಇದನ್ನು ಧೂಮೀಕರಣ ಅಂತ ಕನ್ನಡದಲ್ಲಿ ಹೇಳೋದು. ಹಾಗೂ ಮತ್ತು ಸೈಲೋ ಸ್ಟೋರೇಜ್ ಆರ್ ಬಿನ್ ಸ್ಟೈಲೋ ಸ್ಟೋರೇಜ್, ಹರ್ಮೆಟಿಕ್ ಸ್ಟೋರೇಜಸ್ ಅಂತ ಹೇಳ್ತೀವಿ. ಮತ್ತು ಮಾರ್ಪಡಿಸಿದ ವಾತಾವರಣ, ಮಾಡಿಫೈಡ್ ಸ್ಟೋರೇಜ್, ಧಾನ್ಯಗಳ ಶೇಖರಣೆಗಾಗಿ ನವೀನ ವಿಧಾನಗಳಾಗಿ ಇವನ್ನು ಗುರುತಿಸ್ತೀವಿ. ಇವುಗಳಿಂದ ಸಂಗ್ರಹಿಸಿದ ಧಾನ್ಯಗಳು ಮತ್ತು ಅವುಗಳ ಕೀಟಗಳು, ಅವುಗಳನ್ನು ನಿಯಂತ್ರಣ ಮಾಡೋದು, ಅದರ ಜೊತೆಗೆ ಧಾನ್ಯಗಳ ಗುಣಮಟ್ಟವನ್ನು ಅತ್ಯಂತ ಹೆಚ್ಚಿಗೆ ಇವುಗೆ ರಕ್ಷಣೆಯನ್ನು ಕೊಡುತ್ತೆ. ಶೇಖರಣಾ ಪದ್ಧತಿಗಳಲ್ಲಿ ಧಾನ್ಯಗಳ ಧೂಮೀಕರಣ ಅಥವಾ ಫ್ಯೂಮಿಗೇಷನ್ ಪದ್ಧತಿ ಅಂತ ನಾವೇನು ಹೇಳ್ತೀವಿ, ಇದು ವಿಶ್ವದಾದ್ಯಂತ ವ್ಯಾಪಕವಾಗಿ ಬಳಸುವ ಒಂದು ಪಾಸ್ಫೀನ್ ಅಂತ ಏನು ಒಂದು ಕೆಮಿಕಲ್ ಏನು ಹೇಳ್ತೀವಿ, ಪ್ರಸ್ತುತ ಭಾರತದಲ್ಲಿ ಬಳಸುವ ಏಕೈಕ ಫ್ಯೂಮಿಗೆಂಟ್ ಆಗಿ ಇದನ್ನು ಉಪಯೋಗಿಸ್ತಾ ಇದ್ವಿ. ಇದರಿಂದ ಏನಕ್ಕೆ ಅಂದರೆ ಇದರ ಕಡಿಮೆ ವೆಚ್ಚ, ಲಭ್ಯತೆ ಮತ್ತು ಶೇಷ ಮುಕ್ತ ಗುಣ, ಅಂದರೆ ಇದರದು ರೆಸಿಡಿಯಲ್ ಎಫೆಕ್ಟ್. ಸೊ ಇದು ಅತ್ಯಂತ ಉಪಯುಕ್ತವಾಗಿದೆ. ಸೊ ಕಡಿಮೆ ವೆಚ್ಚದಲ್ಲಿ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜನರು ಬಳಸ್ತಾರೆ. ಬಟ್ ಇದನ್ನೆಲ್ಲ ಬಳಸೋದಕ್ಕಿಂತ ಮುಂಚೆ ಇದಕ್ಕೆ ಅವಶ್ಯಕವಾದಂಥ ಒಂದು ತರಬೇತಿಗಳು ತುಂಬ ಮುಖ್ಯವಾಗುತ್ತೆ. ಈ ಪಾಸ್ಫಿನ್ ಬಳಕೆಯ ಒಂದು ಗಂಭೀರ ಪರಿಣಾಮ ಏನೆಂದರೆ, ಇದು ಶೇಖರಣಾ ಕೀಟಗಳಲ್ಲಿರುವಂತಹ ಪ್ರತಿರೋಧವು ಆಲ್ರೆಡಿ ಹೆಚ್ಚಾಗಿ ಕಂಡುಬಂದಿದೆ. ಅದಕ್ಕೋಸ್ಕರ ಇದನ್ನ ಉಪಯೋಗನ ಅಟ್ಲೀಸ್ಟ್ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಇದನ್ನು ಹೇಳ್ಬೋದು. ಫ್ಯೂಮಿಗೆಂಟ್ ಜೊತೆಗೆ ಮಾರ್ಪಡಿಸಿದ ವಾತಾವರಣ ಅಂದರೆ ಮಾಡಿಫೈಡ್ ಅಟ್ಮಾಸ್ಫಿಯರ್ಸ್ ಅಂತ ಏನು ಹೇಳ್ತೀವಿ, ಕೀಟನಾಶಕಗಳು ಮತ್ತು ಹರ್ಮೆಟಿಕ್ ತಂತ್ರಜ್ಞಾನ, ಧಾನ್ಯಗಳಲ್ಲಿ ಹೆಚ್ಚಿನ ಶೇಖರಣಾ ಕೀಟಗಳ ನಿಯಂತ್ರಣಕ್ಕೆ ಇದನ್ನು ಅಳವಡಿಸ್ಕೋಬೋದು. ಪ್ರಸ್ತುತ ಸನ್ನಿವೇಶಗಳಲ್ಲಿ ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮ ಅನ್ನೋದಕ್ಕಿಂತ ಅನುಸರಿಸಿದ ಸುಧಾರಣೆಯ ಧೂಮೀಕರಣಗಳು ಮತ್ತು ಶೇಖರಣಾ ಕೀಟಗಳ ನಿಯಂತ್ರಣಕ್ಕಾಗಿ ಪಾಸ್ಫೀನನ್ನು ಬಳಸುವುದು ಇನ್ನೂ ಅತ್ಯಂತ ಯೋಗ್ಯವಾಗಿದೆ ಅಂತಲೂ ಹೇಳ್ಬೋದು. ಒಟ್ಟಾರೆ ಧಾನ್ಯಗಳ ಕೀಟಗಳು ಮತ್ತು ನಿಯಂತ್ರಣ ಪದ್ಧತಿಗಳಲ್ಲಿ ಹೆಚ್ಚಿಗೆ ರೈತರಲ್ಲಿ ಅರಿವು ಮೂಡಿಸುವಂತಹ ವೈಜ್ಞಾನಿಕ ಶೇಖರಣಾ ಪದ್ಧತಿಗಳು ಮತ್ತು ಬೃಹತ್ ಧಾನ್ಯಗಳ ಸಂಗ್ರಹಗಳ ರಚನೆ ರೈತರಿಗೆ ಮನವರಿಕೆ ಮಾಡಿಕೊಡಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ ಸರ್ ಪ್ರಸ್ತುತವಾಗಿ. ಡಾಕ್ಟ್ರೇ, ಈಗ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದಲ್ಲಿ ತಮ್ಮದು ಪ್ರತ್ಯೇಕವಾದ ವಿಭಾಗ ಅಲ್ವೇ? ಹೌದು. ನಿಮ್ಮ ವಿಭಾಗದ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ತಾವೇನು ಮಾಡ್ತೀರಾ ಅಲ್ಲಿ? ಏನು ವಿಶೇಷತೆ, ಏನು ಕೆಲಸ ಮಾಡ್ತೀರಿ ಅಲ್ಲಿ? ಸರ್, ಇದು ಅತ್ಯಂತ ಸೂಕ್ತವಾದ ಪ್ರಶ್ನೆ. ನಮ್ಮ ವಿಭಾಗದಿಂದ ಆಹಾರ ಸಂರಕ್ಷಕಗಳು ಮತ್ತು ಈ ಕೀಟ ನಿಯಂತ್ರಣ ಬರುವಂಥ ಧಾನ್ಯಗಳಲ್ಲಿ ಶೇಖರಣಾ ಪದ್ಧತಿಗಳಲ್ಲಿ ಕಂಡುಬರುವಂಥ ಕೀಟಗಳ ನಿಯಂತ್ರಣಗಳನ್ನು ಹೇಗೆ ಮಾಡ್ಬೋದು, ಅದರ ಬಗ್ಗೆ ಹೆಚ್ಚಿನ ಪರಿಚಯವನ್ನು, ವೈಜ್ಞಾನಿಕ ರೀತಿಯಲ್ಲಿ ಧಾನ್ಯಗಳನ್ನು ಹೇಗೆ ಶೇಖರಣೆ ಮಾಡ್ಬೋದು, ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಸಂಶೋಧನೆಯನ್ನು ಮಾಡ್ತಿದ್ದೀವಿ ಖಂಡಿತವಾಗಿ. ಸೊ ಈ ವಿಭಾಗದಲ್ಲಿ ನಾವು ಹೆಚ್ಚಾಗಿ ಹೇಳಬೇಕು ಅಂದರೆ ರೈತರಿಗೆ ಮತ್ತು ಉದ್ದಿಮೆದಾರರಿಗೆ ಸಾಕಷ್ಟು ಈ ಶೇಖರಣಾ ಪದ್ಧತಿಗಳಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಧಾನ್ಯಗಳ ಶೇಖರಣೆ ಹೇಗೆ ಮಾಡ್ಬೋದು ಅದನ್ನು ಹೆಚ್ಚಿಗೆ ಜನರಿಗೆ ಅರಿವು ಮೂಡಿಸಿದಂತಹ ಕಾರ್ಯಕ್ರಮಗಳನ್ನ ನಾವು ಸಾಕಷ್ಟು ಹಮ್ಮಿಕೋತೀವಿ. ಅದ್ರ ಜೊತೆಗೆ ಸಾಕಷ್ಟು ಉದ್ದಿಮೆದಾರರಿಗೆ ಸ್ಪೆಸಿಫಿಕ್ಕಾಗಿ ಇಂಡಸ್ಟ್ರಿಯಲಿಸ್ಟ್ ಅಂತ ನಾವೇನು ಹೇಳ್ತೀವಿ, ಇಂಡಸ್ಟ್ರೀಸು ಮತ್ತು ಪೆಸ್ಟ್ ಕಂಟ್ರೋಲ್ ಏಜೆಂಟ್ಸ್ ಇರ್ಬೋದು, ವೇರ್ ಹೌಸ್ ಜನರಲಾಗಿ ಇವರೆಲ್ಲ ಬರುವಂಥವ್ರಿಗೆ, ಅವ್ರಿಗೆ ಸ್ಟಾರ್ಟಪ್ಸ್ ಇರ್ಬೋದು ಸಾಕಷ್ಟು ಜನಕ್ಕೆ, ಇವರಿಗೆ ಹೆಚ್ಚಿಗೆ ನಾವು ಧಾನ್ಯಗಳ ಶೇಖರಣಾ ಪದ್ಧತಿಗಳ ಸುಧಾರಿತ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳು ಏನಿದೆ ಶೇಖರಣೆಗಳೇ ಮಾಡೋದು ಅಂಥದ್ರ ಬಗ್ಗೆ ಹೆಚ್ಚಿಗೆ ಅವರಿಗೆ ಮಾಹಿತಿಯನ್ನು ತಲುಪಿಸ್ತೀವಿ. ಇದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕೌಶಲ್ಯ ತರಬೇತಿಗಳು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಸಾಕಷ್ಟು ನಮ್ಮಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಈಗ ನಾವು ಹೇಳಿದಾಗೆ ರಾಸಾಯನಿಕ ಪದಾರ್ಥಗಳಿಂದ ಈಗೇನೋ ನಾವು ಪಾಸ್ಫಿನ್ ಅಂತ ನಾವೇನು ಹೇಳ್ದೋ, ಈ ಫ್ಯೂಮಿಗೇಷನ್ಸ್ ಆರ್ ಧೂಮೀಕರಣ ಇದು ಸರ್ವೇ ಸಾಮಾನ್ಯ. ಇದು ಬಿಟ್ಟು ಅದ್ರ ಜೊತೆಗೆ ಬೇರೆ ಏನಾದರೂ ಪರ್ಯಾಯವಾಗಿ ನಾವೇನಾದರೂ ಜೈವಿಕ ಧೂಮೀಕರಣಗಳು ನಾವೇನು ಹೇಳೋದು ಬಯೋಫ್ಯೂಮಿಗೇಷನ್ ಅಂತ ಹೇಳಿ, ಸೊ ಇದ್ರ ಬಗ್ಗೆ ಏನಾದರೂ ನಾವು ರೈತರಲ್ಲಿ ಅರಿವು ಮೂಡಿಸ್ಬೋದಾ, ಮತ್ತು ಇನ್ನು ಸಣ್ಣ ಮಟ್ಟದಲ್ಲಿ ಧಾನ್ಯಗಳ ಸ್ಟೋರೇಜ್ ಎಕ್ವಿಪ್ಮೆಂಟ್ಸ್ಗಳು ಇರ್ಬೋದು, ಬಯೋಫ್ಯೂಮಿಗೇಷನ್ ಯೂನಿಟ್ಸ್ ಏನಿರ್ಬೋದು, ಇದ್ರ ಬಗ್ಗೆ ರೈತರಿಗೆ ಹೆಚ್ಚಿಗೆ ಮಾಹಿತಿಗಳು ಮತ್ತು ಈ ತಂತ್ರಜ್ಞಾನಗಳು ರೈತರಿಗೆ ಮತ್ತು ಇನ್ನು FBOsಗಳಿಗೆ ಅದ್ರ ಬಗ್ಗೆ ಹೆಚ್ಚಿಗೆ ಅವರಿಗೆ ಮಾಹಿತಿ ಬೇಕಿದ್ದರೆ ನಮ್ಮ ವಿಭಾಗದಲ್ಲಿ ಆಹಾರ ಸಂರಕ್ಷಕಗಳು ಮತ್ತು ಕೀಟ ನಿಯಂತ್ರಣ ವಿಭಾಗ FPIC ವಿಭಾಗ ಅಂತ ನಾವು ಏನು ಹೇಳ್ತೀವಿ. ಸೊ ಇಲ್ಲಿಂದ ನೀವು ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಬೋದು. ಮತ್ತು ರೈತರು ಇದ್ರ ಬಗ್ಗೆ ಇಲ್ಲ ಯಾರು ಉದ್ದಿಮೆದಾರರಿದ್ದರೂ ನಮ್ಮನ್ನು
ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ ಸರ್. ಡಾಕ್ಟರ್ ವಿವೇಕ್ ಬಾಬು ಅವರೇ, ಈವರೆಗೆ ಎಷ್ಟು ತಾಂತ್ರಿಕತೆಗಳನ್ನು ತಾವು ಅಭಿವೃದ್ಧಿ ಮಾಡಿಸಿದ್ದೀರಿ? ಮತ್ತು ನಿಮ್ಮಲ್ಲಿ 2 ವಿಧದ ತಾಂತ್ರಿಕತೆಗಳಿದೆ. ಒಂದು ಫ್ರೀ, ಅಂದರೆ ಪುಕ್ಕಟಿಯಾಗಿ ಜನಸಾಮಾನ್ಯರಿಗೆ ಕೊಡುವಂಥದ್ದು. ಇನ್ನೊಂದು ವಿತ್ ಕಾಸ್ಟ್, ಅಂದರೆ ಅದಕ್ಕೆ ಬೇಕಾದಂತಹ ಹಣವನ್ನು ಅವರು ತುಂಬಬೇಕು, ತಾಂತ್ರಿಕತೆಗಳನ್ನು ತಗೋಬೇಕು. ಆ ತರಹ ಎಷ್ಟು ತಾಂತ್ರಿಕತೆಗಳು ತಮ್ಮಲ್ಲಿ ಈಗ ಲಭ್ಯ ಇದ್ದಾವೆ? ಈಗ ನಮ್ಮ ವಿಭಾಗದಿಂದ ಈಗ ಸುಮಾರು 7-8 ತಂತ್ರಜ್ಞಾನಗಳು ಈಗ ರೈತರಿಗೆ ಅವೈಲಬಲ್ ಇದೆ. ಹೆಚ್ಚಿಗೆ ಹೇಳಬೇಕು ಅಂದರೆ ರೈತರಿಗೆ ಇದ್ರ ಬಗ್ಗೆ, ಧಾನ್ಯಗಳ ಶೇಖರಣೆ ಬಗ್ಗೆ ಹೆಚ್ಚಿಗೆ ಆದಂಥ ಟೆಕ್ನಾಲಜಿ ಅನ್ನೋದಕ್ಕಿಂತ ಅದನ್ನು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ನಮ್ಮಲ್ಲಿ ಜಾಸ್ತಿ ಇದೆ ನಮ್ಮ ವಿಭಾಗದಿಂದ. ಅದ್ರ ಜೊತೆಗೆ ಸಾಕಷ್ಟು ಈಗ ಕೋವಿಡ್ ಸಂದರ್ಭದಲ್ಲಿ ಈ ಸುಗಂಧ ಸಸ್ಯಗಳ ದ್ರವ್ಯಗಳನ್ನ ಉಪಯೋಗಿಸ್ಕೊಂಡು ಕೆಲವು ಹರ್ಬಲ್ ಹ್ಯಾಂಡ್ ಸ್ಯಾನಿಟೈಸರ್ಸ್ ಮಾಡುವಂತಹ, ರೈತರು ಮಾಡ್ಕೊಳ್ಳುವಂತಹ ಮತ್ತು ಸರಿಸುಮಾರು ಎಲ್ಲರಿಗೂ ಲಭ್ಯವಾಗುವಂತಹ ಒಂದು ಸಣ್ಣದಾದಂತಹ ಒಂದು ತಂತ್ರಜ್ಞಾನವನ್ನು ನಮ್ಮ ವಿಭಾಗದಿಂದನೇ ಅಭಿವೃದ್ಧಿಪಡಿಸಿದ್ದು. ಈಗ ಅದ್ರ ಜೊತೆಗೆ ಈಗ ಬಯೋಫ್ಯುಮಿಗೇಷನ್ ಅಂತ ನಾವೇನು ಹೇಳಿದ್ದೀವಿ, ಸೊ ಇದರಲ್ಲಿ ಧೂಮೀಕರಣ ಮತ್ತು ಜೈವಿಕ ಧೂಮೀಕರಣ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಸುಗಂಧ ಸಸ್ಯಗಳ ಮತ್ತು ಸುಗಂಧ ಸಸ್ಯಗಳ ತೈಲಗಳಿಂದ ಉಪಯೋಗಿಸಿ ಆ ಧಾನ್ಯಗಳ ಸಂರಕ್ಷಣೆ ಮತ್ತು ಕೀಟಗಳ ನಿಯಂತ್ರಣಗಳನ್ನು ಹೇಗೆ ಮಾಡಬೇಕು ಅದ್ರ ಬಗ್ಗೆ ಈಗ ಅಂತಹ ಒಂದು ತಂತ್ರಜ್ಞಾನ ವಿಭಾಗದಲ್ಲಿ ಒಂದು ಲಭ್ಯ ಇದೆ. ಇದ್ರ ಬಗ್ಗೆನೂ ರೈತರು ಮತ್ತು ಯಾರ ಉದ್ದಿಮೆದಾರರು ಇದ್ದರೆ ಅವರು ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿನ ತಗೋಬೋದು. ಸೊ ಅದಕ್ಕಿಂತ ಹೆಚ್ಚಾಗಿ ಈ ವೈಜ್ಞಾನಿಕ ಶೇಖರಣಾ ಪದ್ಧತಿಗಳು ಮತ್ತು ಬೃಹತ್ ಧಾನ್ಯಗಳ ಸಂಗ್ರಹಗಳ ರಚನೆ, ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಮತ್ತು ಅವರಿಗೆ ಕೌಶಲ್ಯಾಭಿವೃದ್ಧಿ ಏನಾದರೂ ಯಾರಿಗಾದರೂ ಉದ್ದಿಮೆದಾರರಿಗೆ ಬೇಕಿತ್ತು ಅಂದರೂ ಅದರಲ್ಲಿ ನಮ್ಮ ವಿಭಾಗದಿಂದ ಈ ತಂತ್ರಜ್ಞಾನಗಳು ಅವೇ ಸಿಗುತ್ತೆ ನಿಮಗೆ. ಅಂದರೆ ಎಲ್ಲವೂ ಉಚಿತವಾ ಅಥವಾ? ಇಲ್ಲ, ಕೆಲವು ನಿಮಗೆ ಚಾರ್ಜಬಲ್ ಇದೆ. ಹೌದಾ? ಇನ್ನು ಎಲ್ಲ ಈ ತರಬೇತಿಗಳಿಗೂ ನಿರ್ದಿಷ್ಟವಾದ ಅಮೌಂಟ್ ಅಂತ ಹೇಳಿ ಚಾರ್ಜ್ ಮಾಡ್ತೀವಿ. ಉಚಿತವಾದ ತಂತ್ರಜ್ಞಾನ ಯಾವುದು ನಿಮ್ಮ ವಿಭಾಗದಿಂದ ನೀಡ್ತಾ ಇರೋದು? ಸದ್ಯಕ್ಕೆ ಯಾವುದು ಉಚಿತವಾಗಿರುವಂಥದ್ದು ಯಾವುದೂ ಇಲ್ಲ. ಹೌದಾ? ಸೊ ನಿಮ್ಮ ವಿಭಾಗದಿಂದ ಸಿಗೋ ಎಲ್ಲ ತಾಂತ್ರಿಕತೆಗಳು ಅಟ್ ಕಾಸ್ಟೇ ಬರುತ್ತೆ ಅಲ್ವೇ? ಹೌದು. ಸಾಮಾನ್ಯವಾಗಿ ರೈತರು ಮತ್ತು ರೈತ ಉತ್ಪಾದಕ ಸಂಘಟನೆಗಳು ಯಾವ್ಯಾವ ರೀತಿಯ ತಾಂತ್ರಿಕತೆಗಳನ್ನು ಬಳಸ್ಕೊಂಡು ಅವರ ಒಂದು ಉದ್ದಿಮೆಯನ್ನು ಮುಂದುವರಿಸ್ಬೋದು ಅಂತ ತಮಗನ್ಸುತ್ತೆ? ನಿಮ್ಮ ವಿಭಾಗದಿಂದ ಲಭ್ಯ ಆಗುವಂತಹ ಯಾವ್ಯಾವ ತಾಂತ್ರಿಕತೆಗಳು ಅವ್ರಿಗೆ ಅನುಕೂಲ ಆಗ್ಬೋದು ಅಂತ ತಮಗನ್ಸುತ್ತೆ? ಖಂಡಿತವಾಗೂ ರೈತರು ಯಾವುದೇ ಆದಂತಹ ಉದ್ದಿಮೆ ಇರಲಿ, ಅವರಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಈ FBOಸ್ಗೆ ಖಂಡಿತವಾಗೂ ಬೇಕಾಗಿರುವಂಥದ್ದು ಧಾನ್ಯಗಳೇ. ಸೊ ಅವರು ಧಾನ್ಯಗಳ ಮುಖಾಂತರನೇ ಅವರ ತಮ್ಮ ಉದ್ದಿಮೆಯನ್ನು ಮುಂದುವರ್ಸೋಕ್ಕೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ನಿಜ, ಅವರೆಲ್ಲ ಏನು ಮಾಡ್ತಾರೆ, ರೈತರಿಂದ ನೇರವಾಗಿ ಖರೀದಿ ಮಾಡ್ತಾರೆ. ಇವುಗಳನ್ನೆಲ್ಲ ಒಂದು ನಿರ್ದಿಷ್ಟವಾದ ಅವಧಿಯವರೆಗೂ ಈ ಧಾನ್ಯಗಳು ಒಂದು ಮಟ್ಟಕ್ಕೆ ಶೇಖರಣೆ ಅವಧಿಯನ್ನು ಪೂರೈಸಬೇಕಾಗುತ್ತೆ, ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ರೇಟ್ ಕಮ್ಮಿ ಇದ್ದ ಖರೀದಿ, ಹೌದು, ಹೆಚ್ಚಾದಾಗ ಅದನ್ನು ಮಾರಬೇಕು. ಹೌದು, ಈ ಶೇಖರಣಾ ಅವಧಿಯಲ್ಲಿ ಕೀಟಗಳ ಹಾವಳಿ ಹೆಚ್ಚಿಗೆ ಇರುತ್ತೆ. ನಿಜ, ಖಂಡಿತ. ಸೊ ಅದು ಆ ತೇವಾಂಶ ಇರ್ಬೋದು, ಆ ಧಾನ್ಯಗಳ ಮತ್ತು ಆ ಜಾಗಗಳಿರ್ಬೋದು, ಮತ್ತು ವೈಜ್ಞಾನಿಕ ಪದ್ಧತಿಯಲ್ಲಿ ಅವುಗಳನ್ನ ಶೇಖರಣೆ ಮಾಡ್ದಲೇ ಇರ್ಬೋದು. ಸೊ ಇದು ಒಂದು ಅವಾಗ ಆರ್ಥಿಕವಾಗಿ ನಷ್ಟನೂ ಆಗುತ್ತೆ, ಮತ್ತು ಹೆಚ್ಚಿಗೆ ಹೇಳಬೇಕು ಅಂದರೆ ಧಾನ್ಯಗಳಿರುವಂತಹ ಪೌಷ್ಟಿಕಾಂಶದ ಸತ್ವಗಳು ಈ ಕೀಟಗಳಿಂದ ನಾಶ ಆಗುತ್ತೆ. ಸೊ ಇವುಗಳನ್ನೆಲ್ಲ ನಾವು ಕಡಿಮೆ ಮಾಡಬೇಕು, ಇವುಗಳನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅನ್ನೋದಕ್ಕಿತ್ತು ಅಂದರೆ ವೈಜ್ಞಾನಿಕ ಪದ್ಧತಿಯಲ್ಲಿ ಧಾನ್ಯಗಳನ್ನ ಶೇಖರಣೆ ಮಾಡೋದನ್ನು ಅತ್ಯಂತ ಅವಶ್ಯಕವಾಗಿದೆ ಪ್ರಸ್ತುತವಾಗಿ. ಈ ಪದ್ಧತಿಯಲ್ಲಿ ರೈತರುಗಳಿಗೆ ಹೆಚ್ಚಿಗೆ ಇದ್ರ ಬಗ್ಗೆ ಮಾಹಿತಿ, ಇದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಅನ್ಕೋತೀನಿ. ಸೊ ಖಂಡಿತವಾಗಿ ಇದ್ರ ಬಗ್ಗೆ ನಮ್ಮ ಸಂಸ್ಥೆಗಳಲ್ಲಿ, ಅದು ಹೆಚ್ಚಾಗಿ ನಮ್ಮ ವಿಭಾಗದಲ್ಲಿ ವರ್ಷಕ್ಕೆ ಪ್ರತಿ ವರ್ಷ 2 ಸಲ ನಾವು ಇಲ್ಲ 2 ರಿಂದ 3 ಸಲ ಇದ್ರ ಬಗ್ಗೆ ತರಬೇತಿಯನ್ನು ನಾವು ಕೊಡ್ತೀವಿ. ತರಬೇತಿ ಯಾವ ರೀತಿಯ ತರಬೇತಿ? ಈ ತರಬೇತಿ ಅಂದರೆ ಫ್ಯೂಮಿಗೇಷನ್ ಕೋರ್ಸಸ್ ಅಂತಲೇ ನಾವು ಮಾಡ್ತೀವಿ. ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಅದರಲ್ಲಿ ನೀವು ಆಹಾರ ಧಾನ್ಯಗಳ ಸಂರಕ್ಷಣೆ ಹೇಗೆ ಮಾಡಬೇಕು, ಸೊ ಯಾವ್ದಾವ್ದು ಕೀಟಗಳು ಯಾವ್ಯಾವ ಧಾನ್ಯಗಳಿಗೆ ಬರುತ್ತೆ, ಈ ಧಾನ್ಯಗಳಿಂದ ಬಂದರೆ ಈ ಧಾನ್ಯಗಳಿದ್ದರೆ ಈ ಕೀಟಗಳಿದ್ದರೆ ಇದನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು, ಅದಕ್ಕೆ ಯಾವ ಥರ ವಿಧಾನಗಳನ್ನು ನಾವು ಅಳವಡಿಸ್ಕೋಬೇಕು. ಸೊ ಇದು ಎಲ್ಲ ಪ್ರತಿಯೊಬ್ಬ ರೈತರಿಗಿರ್ಬೋದು, ಉದ್ದಿಮೆದಾರರಿಗಿರ್ಬೋದು, ಇದು ಹೆಚ್ಚಿಗೆ ಅವರಿಗೆ ಅನುಕೂಲ ಆಗುತ್ತೆ. ಅವ್ರು ಪ್ರತಿಯೊಬ್ಬರು ಅದನ್ನು ನೋಡಿರ್ತಾರೆ. ಅವರು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿಗೆ ಸ್ವಲ್ಪ ಕೌಶಲ್ಯವನ್ನು ತಿಳ್ಕೊಂಡ್ರೆ, ಸ್ಕಿಲ್ ಅಪ್ಗ್ರೇಡೇಷನ್ಸ್ ಮಾಡಿಕೊಂಡ್ರೆ, ಅದನ್ನು ದೈನಂದಿನ ಅವರ ಚಟುವಟಿಕೆಗಳಿರ್ಬೋದು, ಅವರ ಕಾರ್ಯಕ್ಷೇತ್ರಗಳಲ್ಲಿರ್ಬೋದು, ಇದನ್ನು ಅಳವಡಿಸ್ಕೊಳ್ಳೋಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಅವರು ಈ ಮೌಲ್ಯವರ್ಧಿತ
ವಸ್ತುಗಳು ಅಂತ ಏನು ಹೇಳ್ತೀವಿ, ಅವರು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಈ ಪದ್ಧತಿಗಳನ್ನ ಅವ್ರು ಅಳವಡಿಸ್ಕೊಂಡ್ರೆ ಸೊ ಅಟ್ಲೀಸ್ಟ್ ಅವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾರುಕಟ್ಟೆ ಅವರ ಉತ್ಪನ್ನಗಳಿಗೆ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಡಾಕ್ಟ್ರೆ, ಇದು ಎಷ್ಟು ದಿವಸದ ತರಬೇತಿ? ಇದು ನಮಗೆ ಫ್ಯೂಮಿಗೇಷನ್ ಅಂತ ನಾವು ಕೋರ್ಸಸ್ ಏನು ಮಾಡ್ತೀವಿ, ನಮ್ಮ ಸಂಸ್ಥೆಯಲ್ಲಿ 15 ದಿವಸದ ಕಾರ್ಯಾಗಾರ ಇರುತ್ತೆ. ಇದಕ್ಕೆ ಒಂದು 30ರಿಂದ 60 ಜನದವರೆಗೂ ಅವ್ರಿಗೆ ಸೌಲಭ್ಯ ಇರುತ್ತೆ. ಅಲ್ಲಿ ನಮ್ಮದು ಆನ್ಲೈನ್ ಪೋರ್ಟಲ್ ಇದೆ, ಆ ವೆಬ್ಸೈಟಲ್ಲೇ ಫ್ಯೂಮಿಗೇಷನ್ ಕೋರ್ಸಸ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಅವರು ಅದರಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ಕೊಂಡು ಸೀಮಿತ ಅವಧಿಗೆ ಅವರು ಬಂದಲ್ಲಿ ಅಂದಾಜು ವೆಚ್ಚ ಏನಾಗ್ಬೋದು? ಇದಕ್ಕೆ ಒಂದು ನಮ್ಮಲ್ಲಿ ಅದ್ರಿಗೆ ವೆಚ್ಚ ಅದ್ರ ಮೇಲೆ ಹಾಕಿರ್ತಾರೆ. ಸೊ ಯಾವ ಕೋರ್ಸಸ್ ಯಾವಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಅಂದ್ರೆ 1 ವರ್ಷದಲ್ಲಿ ತಾವು ಏನೇನು ತರಬೇತಿ ಮಾಡ್ತೀರಾ ಎಲ್ಲವೂ ನಿಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಯಾರಿಗಾರ ಸ್ಪೆಸಿಫಿಕ್ ಆಗಿ ಇನ್ನೂ ಬೇಕು ಅಂತ ಹೇಳಿದ್ರು, ಸೊ ಅದನ್ನ ನಮ್ಮನ್ನು ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಿದ್ರು ಅಟ್ಲೀಸ್ಟ್. ಈಗ ಒಂದು ಕೋರ್ಸು ಫ್ಯೂಮಿಗೇಷನ್ ಆಯಿತು, ಬೇರೆ ಇನ್ನೇನೇನದ್ರ ಮೇಲೆ ತರಬೇತಿ ಸಿಗುತ್ತೆ ತಮ್ಮಲ್ಲಿ? ಸೊ ಸ್ಪೆಸಿಫಿಕ್ ಆಗಿ ಅವ್ರಿಗೆ ನಮಗೆ ಸಾಕಷ್ಟು ತರಬೇತಿಗಳಿಗೆ ಅನ್ನೋದಕ್ಕಿಂತ ತುಂಬ ಉದ್ದಿಮೆದಾರರು ನಮ್ಮಲ್ಲಿ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಮ್ಮಲ್ಲಿ ನಮ್ಮ ಎಂಡ್ ಪ್ರಾಡಕ್ಟ್ಸಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ, ಫಿನಿಶ್ ಪ್ರಾಡಕ್ಟ್ಸಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ. ಸೊ ಇದ್ರ ಬಗ್ಗೆ ನಾವು ಅವರಿಗೆ ನಿರ್ದಿಷ್ಟವಾದ ಒಂದು ತರಬೇತಿನೂ ಕೊಡ್ಬೋದು ಅವರಿಗೆ, ಮತ್ತಿನ್ನು ಕನ್ಸಲ್ಟೇಷನ್ಸ್ ಆಗಿ ಕೆಲವನ್ನ ಅವ್ರಿಗೆ ಹೇಳ್ಬೋದು. ಅವ್ರಿಗೆ ಯಾವ ಕೀಟಗಳಿಂದ ನಿಮ್ಮ ಪ್ರಾಡಕ್ಟ್ ಫೇಲ್ ಆಗ್ತಾ ಇರ್ಬೋದು, ಫಿನಿಶ್ ಪ್ರಾಡಕ್ಟ್ಸು. ಸೊ ಕಸ್ಟಮರ್ ಕಂಪ್ಲೇಂಟ್ಸ್ ಬಂದರೆ ಹೇಗೆ ಅದನ್ನು ಅಟೆಂಡ್ ಮಾಡಬೇಕು, ಇದರಲ್ಲಿ ಸ್ಟೋರೇಜ್ ಆಸ್ಪೆಕ್ಟ್ಸಲ್ಲಿ ಇದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ ಅವ್ರಿಗೆ. ಸಾಮಾನ್ಯವಾಗಿ ಶೇಖರಣೆ ಮಾಡಿಟ್ಟಂತಹ ಧಾನ್ಯಗಳನ್ನು ಬರೀ ಕೀಟಗಳಷ್ಟೇ ಅಲ್ಲ, ಶಿಲೀಂಧ್ರಗಳು ಕೂಡ ಹಾಳು ಮಾಡ್ತವೆ. ಖಂಡಿತ ಅಲ್ವಾ? ಖಂಡಿತ. ಹಾಗಾಗಿ ಸೂಕ್ಷ್ಮ ಜೀವಿಗಳನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ, ಅದನ್ನು ಕೂಡ ತಾವು ಡೀಲ್ ಮಾಡ್ತೀವಿ. ಖಂಡಿತ ಖಂಡಿತ. ಈಗ ನೀವು ಹೇಳಿದ್ದು ಅತ್ಯಂತ ಅವಶ್ಯಕವಾದಂತಹ ಒಂದು ಪ್ರಶ್ನೆನೇ. ಶಿಲೀಂಧ್ರಗಳ ಅಲ್ಲಿ 2 ಅತ್ಯಂತ ನಮ್ಮ ಶೇಖರಣಾ ಪದ್ಧತಿಗಳಲ್ಲಿ, ಶೇಖರಣಾ ವಿಭಾಗಗಳಲ್ಲಿ ನಾವು ಹೆಚ್ಚಾಗಿ ಕಂಡು ಬರುವಂಥದ್ದು ಈ ಆಫ್ಲಟಾಕ್ಸಿನ್ಗಳು ಅಂತ ಹೇಳ್ತೀವಿ. ಸೊ ಇದು ಹೆಚ್ಚಾಗಿ ನಮಗೆ ಈ ಶೇಂಗಾ ಮತ್ತು ಮೆಕ್ಕೆಜೋಳ ನಾವೇನು ಹೇಳ್ತೀವಿ, ಇವೆರಡರಲ್ಲಿ ನಮಗೆ ಹೆಚ್ಚಾಗಿ ನಮಗೆ ಕಾಣುವಂಥದ್ದು. ಸೊ ಇವುಗಳ ನಿಯಂತ್ರಣಗಳನ್ನು ಮಾಡೋದಕ್ಕೂ ನಮ್ಮಲ್ಲಿ ಕೆಲವು ಪದ್ಧತಿಗಳಿದೆ. ಅದಕ್ಕೆ ನಮಗೆ ನಿರ್ದಿಷ್ಟವಾದ ತರಬೇತಿ. ಸೊ ಇದೆಲ್ಲ ನಮ್ಮ ಫ್ಯೂಮಿಗೇಷನ್ ಕೋರ್ಸಸ್ ಅಂತ ನಾವೇನು ಹೇಳ್ತೀವಿ 15 ದಿವಸದ ಕ್ಲಾಸಸ್ಸಲ್ಲಿ ಇದ್ರ ಬಗ್ಗೆನೂ ನಾವು ಅವ್ರಿಗೆ ತಿಳುವಳಿಕೆ ಹೇಳ್ಕೊಡ್ತೀವಿ. ಸೊ ಅದನ್ನು ಹೇಗೆ ಶೇಖರಣೆ ಮಾಡಬೇಕು, ಅದಕ್ಕೆ ನಿಯಂತ್ರಣ ಮಾಡೋದು ಹೇಗೆ, ಸೊ ಅದಕ್ಕೆ ಅದಾದರೆ ಆದ ಹೊಸ ವಿಧಾನಗಳು ಈಗ ಸಾಕಷ್ಟು ಅನುಷ್ಠಾನಕ್ಕೆ ಬಂದಿದ್ದಾವೆ. ಸೊ ಅದನ್ನು ನಾವು ರೈತರಿಗೆ ಅದನ್ನು ನಮ್ಮ ಇಲ್ಲಿ ಪರಿಚಯ ಮಾಡಿಸ್ಬೋದು, ಅದನ್ನು ಹೇಗೆ ಅದನ್ನು ಅಳವಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಅವರಿಗೆ ಇದ್ರ ಬಗ್ಗೆ ಮಾಹಿತಿನೂ ಕೊಡ್ತೀವಿ ಸರ್. ಡಾಕ್ಟರ್ ವಿವೇಕ್ ಬಾಬು ಅವರೇ, ಈಗ ತಾವೇ ಹೇಳಿದಾಗೆ ಉದಾಹರಣೆ ಎಣ್ಣೆಕಾಳು, ನೆಲಗಡಲೆ ಉದಾಹರಣೆ ಕೊಟ್ರಿ. ದ್ವಿದಳ ಧಾನ್ಯಗಳು ಬಹಳ ಬೇಗ ಹಾಳಾಗಿ ಹೋಗ್ತವೆ ಕೀಟಗಳ ಇದರಿಂದ. ಆಹಾರ ಧಾನ್ಯಗಳು ಅಂದರೆ ನೀವು ದ್ವಿದಳ ಧಾನ್ಯ, ಆಹಾರ ಧಾನ್ಯ, ಎಣ್ಣೆಕಾಳು ಈ ಎಲ್ಲವನ್ನೂ ಕೂಡ ಶೇಖರಣೆ ಮಾಡೋದ್ರ ಬಗ್ಗೆ ತಂತ್ರಜ್ಞಾನಗಳನ್ನು, ತಾಂತ್ರಿಕತೆಗಳನ್ನು ತಾವು ನೀಡ್ತೀರಿ. ಖಂಡಿತ. ಇದ್ರ ಜೊತೆಗೆ ಇನ್ನು ಸಾಂಬಾರ್ ಪದಾರ್ಥಗಳು ಇರ್ಬೋದು. ಸೊ ಇವುಗಳಲ್ಲೂ ಸಾಕಷ್ಟು ನಮಗೆ ಈ ಸ್ಪೈಸಸ್ ಅಂತ ನಾವೇನು ಹೇಳ್ತೀವಿ, ಸೊ ಇವುಗಳಲ್ಲೂ ಸಾಕಷ್ಟು ಶೇಖರಣಾ ಕೀಟಗಳ ಹಾವಳಿಗಳನ್ನು ನಾವು ಕಾಣ್ತೀವಿ. ಸೊ ಇವುಗಳ ನಿಯಂತ್ರಣ ಹೇಗೆ ಮಾಡಬೇಕು, ಶೇಖರಣಾ ಪದ್ಧತಿಗಳಲ್ಲಿ ಯಾವುದೇ ಆದಂತಹ ಅಗ್ರಿಕಲ್ಚರಲ್ ಕಮಾಡಿಟಿ ಇರ್ಬೋದು. ಸೊ ಇವು ಸಾಕಷ್ಟು ಶೇಖರಣಾ ಅವಧಿಯನ್ನು ಅವರು ಮೀರ್ತಾ ಹೋದಂಗೆ ಅವುಗಳಲ್ಲಿ ಈ ಕೀಟಗಳ ಹಾವಳಿಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇವುಗಳ ನಿಯಂತ್ರಣದ ಬಗ್ಗೆ ಸಂಪೂರ್ಣವಾದ ಮತ್ತು ಸಮಗ್ರವಾದ ಮಾಹಿತಿ ಯಾವುದೇ ಉದ್ದಿಮೆದಾರರಿಗೆ ಮತ್ತು ರೈತರಿಗೆ ಬೇಕಿತ್ತು ಅಂದರೂ ನಮ್ಮ ವಿಭಾಗಗಳಲ್ಲಿ ನಾವು ಅತ್ಯಂತ ಅವಶ್ಯಕವಾದಂತಹ ಅವರಿಗೆ ಮತ್ತು ಸೂಕ್ತವಾದ ಅವರಿಗೆ ಇನ್ಫಾರ್ಮೇಷನ್ನ ನಾವು ತಲುಪಿಸ್ತೀವಿ ಅವ್ರಿಗೆ. ಡಾಕ್ಟರ್ ವಿವೇಕ್ ಬಾಬು ಅವರೇ, ಈಗ ನೀವೇ ಮೌಲ್ಯವರ್ಧನೆ ಬಗ್ಗೆ ತರಬೇತಿ ಕೊಡ್ತೀರಿ ಬೇರೆ ಬೇರೆ ವಿಭಾಗಗಳ ಮೂಲಕ. ಹೌದು. ಸಾಮಾನ್ಯವಾಗಿ ಈಗ ರೈತರು ಏನು ಮಾಡ್ತಾರೆ, ಭತ್ತವನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೆ ಭತ್ತಾಗೆ ಇಟ್ಕೊಳ್ಳಲ್ಲ, ಅದನ್ನು ಒಂದು ಹಂತದ ಮೌಲ್ಯವರ್ಧನೆ ಮಾಡ್ತಾರೆ, ಅಕ್ಕಿ ಮಾಡ್ತಾರೆ. ಹೌದು. ಅಕ್ಕಿಯನ್ನು ಸಂಗ್ರಹಣೆ ಮಾಡ್ತಾರೆ, ಮಾರ್ತಾರೆ. ಇನ್ನೂ ಒಂದಷ್ಟು ರೈತ ಉತ್ಪಾದಕ ಕಂಪನಿಗಳು ಅಕ್ಕಿಯನ್ನು ಏನು ಮಾಡ್ತಾರೆ, ಹಿಟ್ಟು ಮಾಡ್ತಾರೆ, ನುಚ್ಚು ಮಾಡ್ತಾರೆ. ಈ ಅಕ್ಕಿ ಹಿಟ್ಟಿನಿಂದ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ಮಾಡಬಹುದು. ಈಗ ತಾವು ಆ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳ ಶೇಖರಣೆ ಮತ್ತು ಅವುಗಳಿಗೆ ಬರ್ಬೋದಾದಂತಹ ಕೀಟ ರೋಗಗಳು ಇದ್ರ ಬಗ್ಗೆನೂ ಕೂಡ ತಾವು ಗಮನ ಹರಿಸಿದ್ದೀರಾ? ಅದ್ರ ಬಗ್ಗೆ? ಖಂಡಿತ. ಸೊ ಇದರದ ಮೌಲ್ಯವರ್ಧನೆ ವಿವಿಧ ಹಂತಗಳಲ್ಲಿ ಈ ಧಾನ್ಯಗಳ ಉಪಯೋಗ ಮತ್ತು ಅದರ ಶೇಖರಣೆ
ಅದರದ್ದು ಪ್ರತಿಯೊಂದು ಹಂತದಲ್ಲಿ ಬರುವಂತಹ ಕೀಟಗಳಿರ್ಬೋದು. ಈಗ ಭತ್ತಗಳಲ್ಲಿ ಹೇಳಿದ ಹಾಗೆ ನಮಗೆ ಗೋದಾಮಿನ ಚಿಟ್ಟೆ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಬರುವಂತಹ ಹೆಚ್ಚಿಗೆ ತೇವಾಂಶ ಜಾಸ್ತಿ ಇರೋದ್ರಿಂದ ಇವುಗಳ ಹಾವಳಿ ಜಾಸ್ತಿ ಇರುತ್ತೆ. ಸೊ ಇವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಅದರಿಂದ ಆದಮೇಲೆ ಈ ಅಕ್ಕಿನಲ್ಲಿ ಬರುವಂತಹ ನಾವು ಸೈಟೋಫಿಲಸ್ ವರೈಸ್ ಅಂತ ಜೀರುಂಡೆ ಅಂತ ನಾವೇನು ಹೇಳ್ತೀವಿ, ಮತ್ತಿನ್ನು ಅದರಿಂದ ಬಂದಾದಮೇಲೆ ಹಿಟ್ಟುಗಳನ್ನ ಮಾಡಿಕೊಂಡು ಬರುವಂಥ ಅಕ್ಕಿ ಹಿಟ್ಟಲ್ಲಿ ಬರುವಂಥ ಹುಳುಗಳು, ಇವುಗಳನ್ನು ಹೇಗೆ ನಾವು ಅದನ್ನು ನಿಯಂತ್ರಣ ಮಾಡಬೇಕು. ಪ್ರತಿ ಹಂತದಲ್ಲೂ ರೈತರಿಗೆ ವಿವಿಧ ರಾ ಮೆಟೀರಿಯಲ್ಸ್ ನಾವೇನು ಹೇಳ್ತೀವಿ ಉಪಯೋಗ ಅಂತ ಕಚ್ಚಾ ವಸ್ತುಗಳಲ್ಲಿ ಬರುವಂಥ ಕೀಟಗಳ ಸಂರಕ್ಷಣೆ ವಿವಿಧ ಹಂತಗಳಲ್ಲಿ ರೈತರಿಗೆ ಇದ್ರ ಬಗ್ಗೆ ಆ ಉದ್ದಿಮೆದಾರರಿಗಿರ್ಬೋದು ಅವ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಮತ್ತು ಮಾಹಿತಿ, ಅವುಗಳ ನಿಯಂತ್ರಣ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಅವರಿಗೆ ಹೇಳ್ಕೊಡ್ತೀವಿ. ಡಾಕ್ಟ್ರೆ, ಈಗ ನಿಮ್ಮಲ್ಲಿ ಮಿನಿಯೇಚರ್ ಮಾಡಲ್ಸ್ ಏನಾದ್ರು ಮಾಡಿದ್ದೀರಾ? ಯಾಕೆ ಅಂತಂದರೆ ತರಬೇತಿ ಕೊಡುವಾಗ ಯಾವ ರೀತಿ ಈಗ ಏನೋ ಒಂದು ವೇರ್ ಹೌಸಲ್ಲಿ ಈಗ ಸಂಗ್ರಹಣೆ ಮಾಡ್ತಾರೆ ಅಂತಂದ್ರೆ ಒಂದು ಗೋಡೌನ್ ಕಟ್ಟಬೇಕು, ಅಥವಾ ಈಗ ಆಹಾರ ಉತ್ಪನ್ನಗಳನ್ನು ಅದು ಒಳ್ಳೆ ಉತ್ತಮವಾದ ಪ್ಯಾಕಿಂಗಲ್ಲಿ ಪ್ಯಾಕ್ ಮಾಡಿ ಸಂಗ್ರಹಣೆ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಯಂತ್ರಗಳಿಗೆ ಫ್ಯೂಮಿಗೇಟರ್ಸ್ ಬಳಸಬೇಕಾಗ್ತದೆ. ಹೀಗೆ ಇಂಥವನ್ನೆಲ್ಲ ಇಟ್ಕೊಂಡು ತಾವು ತರಬೇತಿ ಕೊಡ್ತೀರಾ? ಅಂದರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರುತ್ತಾ, ಅಥವಾ ಹೇಗೆ ನಿಮ್ಮ ವಿಭಾಗ ತರಬೇತಿಯನ್ನು ನೀಡೋದಕ್ಕೆ ಹೇಗೆ ಸನ್ನದ್ಧವಾಗಿದೆ? ನಮ್ಮ ವಿಭಾಗದಲ್ಲಿ ಈಗ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ಗೆ ನಮಗೆ ಮಿನಿಯೇಚರ್ ಮಾಡೆಲ್ಸ್ ಇರ್ಬೋದು, ಹಾಗೆ ಬಯೋಫ್ಯೂಮಿಗೇಷನ್ ಯೂನಿಟ್ಸ್ ಇರ್ಬೋದು. 250 kg ಹಿಡಿದು 1 ಟನ್ನಿಂದ 2 ಟನ್ ಕೆಪಾಸಿಟಿ ಇರುವಂಥ ಬಯೋಫ್ಯೂಮಿಗೇಷನ್ ಯೂನಿಟ್ಸು, ಆ ತಂತ್ರಜ್ಞಾನಗಳು ಏನು ಬೇಕು ಆ ರೈತರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆನ್ ಸ್ಪಾಟಲ್ಲೇ ನಿಮಗೆ ಅವರಿಗೆ ತರಬೇತಿ ಸಿಗುತ್ತೆ. ಮತ್ತು ಹೆಚ್ಚಿನ ತರಬೇತಿ ನಾವು ಕ್ಲಾಸ್ ರೂಮ್ ಟ್ರೈನಿಂಗು ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಈ ಉಗ್ರಾಣಗಳಿಗೆ ನಮ್ಮದು FCA ಗೋಡೌನ್ಸ್ ಏನಿದೆ, ಸೊ ಮತ್ತು ವೇರ್ ಹೌಸಸ್ಸು, ಸೆಂಟ್ರಲ್ ವೇರ್ ಹೌಸಸ್ಸು, ಇಲ್ಲಿಗೂ ಅವ್ರನ್ನ ಕರ್ಕೊಂಡೋಗಿ ಒಂದ್ಸಲಿ ಅವರಿಗೆ ಬಲ್ಕಾಗಿ ಹೇಗೆ ಅದನ್ನು ದೊಡ್ಡ ಮಟ್ಟದಲ್ಲಿ ಹೇಗೆ ಅವರು ಫ್ಯೂಮಿಗೇಷನ್ ಮಾಡ್ತಾರೆ, ಸೊ ಅದನ್ನು ರೈತರಿಗೂ ಅದ್ರ ಬಗ್ಗೆ ಮತ್ತು ಉದ್ದಿಮೆದಾರರಿಗೂ ಇಲ್ಲೂ ಟ್ರೈನಿಂಗಿಗೆ ಅವ್ರನ್ನ ಈ ನಮ್ಮ ಏನು ಶಿಬಿರಾರ್ಥಿಗಳೇನೇನಿರ್ತಾರೆ ಅವ್ರನ್ನೆಲ್ಲ ಅಲ್ಲಿಗೂ ಕರ್ಕೊಂಡೋಗಿ ಒಂದ್ಸಲಿ ತೋರಿಸಿ ಮತ್ತು ಅದನ್ನು ಪ್ರೋಸೆಸ್ ಹೇಗೆ ಮಾಡಬೇಕು, ಯಾವುದು ಅತ್ಯಂತ ಕ್ರಿಟಿಕಲ್ ಆಗಿರೋ ಸ್ಟೆಪ್ಸು, ಇಲ್ಲಿ ಮುನ್ನೆಚ್ಚರಿಕೆ ತಗೋಬೇಕು, ಎಲ್ಲ ಅತ್ಯಂತ ಪಾಯ್ಸನಸ್ ಗ್ಯಾಸಸ್ ಅವೆಲ್ಲ ಯೂಸ್ ಮಾಡೋದು. ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕು, ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಇದ್ರ ಬಗ್ಗೆ ನಮ್ಮ ಪ್ರಯೋಗಾಲಯದ ಲ್ಯಾಬ್ರೇಟರಿ ಲೆವೆಲಲ್ಲೂ ನಾವು ಹೇಳ್ಕೊಡ್ತೀವಿ. ಕ್ಲಾಸ್ ರೂಮ್ ಟೀಚಿಂಗ್ ಇರುತ್ತೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ಸ್ ಇರುತ್ತೆ, ಮತ್ತು ಆನ್ ಸೈಟ್ ಟ್ರೈನಿಂಗ್ ಅಂತ ಹೇಳಿ ಅವ್ರನ್ನ ಆ ಉಗ್ರಾಣಗಳಲ್ಲೂ ಕರ್ಕೊಂಡೋಗಿ ಅವ್ರಿಗೆ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಿದೆ. ಡಾಕ್ಟ್ರೇ, ಸಾಮಾನ್ಯವಾಗಿ ಈ ತರಬೇತಿಯನ್ನು ತಗೊಂಡು ನಿಮ್ಮಿಂದ ತಾಂತ್ರಿಕತೆಗಳನ್ನು ಪಡ್ಕೊಂಡು ಅವರು ಅಲ್ಲಿ ಯಶಸ್ವಿಯಾಗಿ ಅದನ್ನು ಅನುಷ್ಠಾನ ಮಾಡ್ಕೊಂಡಿರೋ ನಿದರ್ಶನಗಳೇನಾದರೂ ಇದೆಯಾ? ಸಾಕಷ್ಟಿದೆ. ತುಂಬ ಉದ್ದಿಮೆಗಳು ನಮ್ಮ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಸಾಕಷ್ಟು ಉದ್ದಿಮೆಗಳು ಇದ್ರ ಬಗ್ಗೆ ನಮ್ಮಿಂದನೇ ಅವರು ತುಂಬ ಒಳ್ಳೆಯ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸುಮಾರು ಇಂಡಸ್ಟ್ರೀಸ್ಗಳಲ್ಲಿ. ಸೊ ಒಂದು ಅಂತ ಹೇಳಕ್ಕೆ 1-2 ನಿದರ್ಶನಗಳು ತುಂಬ ಕಡಿಮೆನೇ ಆಗ್ಬೋದು. ಸಾಕಷ್ಟು ಉದ್ದಿಮೆಗಳು ಇದರಲ್ಲಿ ನೀವು ಹೇಳಿದಾಗೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ಗಳಿಗೆ ಏನು ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಉದ್ದಿಮೆಗಳಲ್ಲಿ ತುಂಬ ಸಣ್ಣ ಸ್ಟಾರ್ಟಪ್ಸಿಂದ ಹಿಡಿದು ತುಂಬ ದೊಡ್ಡ ಮಲ್ಟಿನ್ಯಾಷನಲ್ ಇಂಡಸ್ಟ್ರೀಸ್ವರೆಗೂ ಸಾಕಷ್ಟು ನಮ್ಮ ವಿಭಾಗಗಳಿಂದನೂ ನಮ್ಮ ಉಪಯೋಗಗಳನ್ನು ಮತ್ತು ಈ ತಂತ್ರಜ್ಞಾನಗಳನ್ನು ಇದ್ರ ಬಗ್ಗೆ ಮಾಹಿತಿಗಳು ಮತ್ತು ಏನಂತ ಹೇಳ್ತೀರಾ ವೈಜ್ಞಾನಿಕ ಪದ್ಧತಿಗಳಲ್ಲಿ ಸೈಂಟಿಫಿಕ್ ಮೆಥಡ್ಸ್ ಆಫ್ ಸ್ಟೋರೇಜ್ ಅಂತ ನಾವೇನು ಹೇಳ್ತೀವಿ, ಸೊ ಇದ್ರ ಬಗ್ಗೆ ಸಾಕಷ್ಟು ಅವರು ಅಳವಡಿಸ್ಕೊಂಡಿರೋ ಸಾಕಷ್ಟು ನಿದರ್ಶನಗಳಿದೆ. ಅಂದರೆ ಇಲ್ಲಿ ಒಂದು ತಂತ್ರಜ್ಞಾನ ಆಗುತ್ತೆ, ಮತ್ತೊಂದು ಅದಕ್ಕೆ ಬಳಸಬಹುದಾದಂತಹ ಉಪಕರಣಗಳು ಬರ್ತವೆ. ಈಗ ಆ ತರಹದ ಉಪಕರಣಗಳನ್ನು ಬಳಸೋದಕ್ಕೆ ನಿಮ್ಮದು ಇಂಜಿನಿಯರಿಂಗ್ ವಿಭಾಗ ಪ್ರತ್ಯೇಕವಾಗಿರಬಹುದು. ಖಂಡಿತ. ಅಂದರೆ ಈಗ ಏನು ಸ್ಟೋರೇಜ್ ಪೆಸ್ಟ್ ಹತೋಟಿ ಮಾಡೋದಕ್ಕೆ ಆಹಾರ ಧಾನ್ಯಗಳ ಸಂರಕ್ಷಣೆ ಮಾಡುವಂತಹ ಎಕ್ವಿಪ್ಮೆಂಟ್ಗಳನ್ನು ಅಭಿವೃದ್ಧಿ ಪಡಿಸೋದು ಅದು ನಿಮ್ಮ ವಿಭಾಗದ ಕೆಲಸನೋ ಅಥವಾ ನಿಮ್ಮ ಇಂಜಿನಿಯರಿಂಗ್ ವಿಭಾಗದ ಕೆಲಸನೋ ಹೇಗೆ? ನಮ್ಮ ಎಲ್ಲ ವಿಭಾಗಗಳು ನಾವು ಎಲ್ಲ ಏನಂತ ಹೇಳ್ತೀವಿ ಇಂಟರ್ ಡಿಸಿಪ್ಲಿನರಿ ಯೂನಿಟ್ಸ್. ಓಕೆ, ಕೋಆರ್ಡಿನೇಟ್ ಮಾಡ್ಕೋತೀವಿ. ಸೊ ಯಾವುದೇ ಒಂದೇ ತಂತ್ರಜ್ಞಾನ ಒಂದು ವಿಭಾಗದಿಂದ ಬರೋದಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ನಾವು ಬೇರೆ ವಿಭಾಗಗಳಿಂದ ಅವರಿಂದನೂ ಸಹಾಯವನ್ನು ಪಡ್ಕೋತೀವಿ, ಇನ್ಪುಟ್ಸ್ ತಗೋತೀವಿ. ಅವರ ಕೆಲವು ಸೈಂಟಿಫಿಕ್ ಇನ್ಪುಟ್ಸು ನಮ್ಮ ವಿಭಾಗದಿಂದ ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ, ಸೊ ಇವರಿಂದನ ಇವೆಲ್ಲ ಒಳಗೊಂಡು ನಮ್ಮಲ್ಲಿ ಒಂದು ಕೆಲವು ಯಾವುದಾದ್ರೂ ಒಂದು ತಂತ್ರಜ್ಞಾನ ಅನ್ನೋದು ಹೊರಗಡೆ ಬರುತ್ತೆ. ಸೊ ಒಂದೇ ವಿಭಾಗದಿಂದ ಬರೋದಕ್ಕೆ ತುಂಬ ಕಷ್ಟನೇ. ಸೊ ಈ ವಿಭಾಗದಲ್ಲಿ ಈ ನಿದರ್ಶನವಾಗಿ ಹೇಳಬೇಕು ಅಂದರೆ ಈ ಬೃಹತ್ ಧಾನ್ಯಗಳ ಸಂಗ್ರಹಗಳು ಮತ್ತು ಕೆಲವು ರಚನೆ, ಸೊ ಈ ಡಿಸೈನ್ಸ್ ಏನು ಬೇಕು ನಮ್ಮ ರಿಕ್ವೈರ್ಮೆಂಟ್ಗೆ
ಅದನ್ನು ನಾವು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ನಾವು ಪಡ್ಕೋತೀವಿ. ಆಮೇಲೆ ಅದನ್ನು ವ್ಯಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿಭಾಗದಲ್ಲಿ ನಾವೇ ಮಾಡ್ತೀವಿ. ಸೊ ಇದನ್ನು ಮಾಡಾದಮೇಲೆ ಇದ್ರ ಎಫಿಕೇಸಿ ವ್ಯಾಲಿಡೇಷನ್ಸು ಇದನ್ನೆಲ್ಲ ನಾವು ಥರ್ಡ್ ಪಾರ್ಟಿ ಅನಾಲಿಸಿಸ್ ಥರ ಅವ್ರಿಗೆ ಇಂಡಿಪೆಂಡೆಂಟಾಗಿ ಅವರು ವ್ಯಾಲಿಡೇಟ್ ಮಾಡಿಕೊಂಡು ಈ ರಚನೆ, ಈ ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ಬೋದು, ಆ ರೀತಿ ಸ್ಟೋರೇಜ್ ಯೂನಿಟ್ಸ್ ಇರ್ಬೋದು, ಇದು ಅತ್ಯಂತ ಸೂಕ್ತವಾಗಿ ಎಲ್ಲ ಕೀಟಗಳನ್ನ ನಿಯಂತ್ರಣ ಮಾಡುತ್ತೆ, ಎಷ್ಟು ದಿವಸಕ್ಕೆ ಇದು ಬೇಕಾಗುತ್ತೆ, ಅದ್ರ ಮತ್ತಿನ ಕಾಸ್ಟ್ ಎಫೆಕ್ಟಿವ್ನೆಸ್ ಎಷ್ಟಾಗ್ಬೋದು, ಇದನ್ನೆಲ್ಲ ಅಸೆಸ್ ಮಾಡೋದಕ್ಕೂ ಈಗ ಬಯೋಫ್ಯೂಮಿಗೇಷನ್ ಯೂನಿಟ್ಸ್ ಅಂತ ಹೇಳಿ ಕೆಲವೆಲ್ಲ ಅತ್ಯಂತ ಯಶಸ್ವಿಯಾಗಿ ಈಗ ಅದನ್ನು ನಾವು ಡೆವಲಪ್ ಮಾಡಿದ್ದೀವಿ. ಇದ್ರ ಬಗ್ಗೆ ರೈತರಿಗೆ ಯಾರಿಗಾದ್ರೂ ಇರ್ಬೋದು, ಇಲ್ಲ ಉದ್ದಿಮೆದಾರರು ಯಾರಿದ್ರು ಅದನ್ನು ಅಟ್ಲೀಸ್ಟು ನಮ್ಮ ವಿಭಾಗಕ್ಕೆ ಒಂದ್ಸಲ ಬಂದು ನೋಡಿದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಅಲ್ಲ. ಯಾಕೆಂದ್ರೆ ಈಗ ತಾಂತ್ರಿಕತೆಗಳು ಹೌದು, ಆದರೆ ತಾಂತ್ರಿಕತೆಗಳನ್ನು ಬಳಸುವಾಗ ಅದಕ್ಕೆ ಬೇಕಾದಂತಹ ಉಪಕರಣಗಳಿರ್ತಾವಲ್ಲ. ಖಂಡಿತ. ಯಾಕೆಂದ್ರೆ ಅದನ್ನು ಕೂಡ ಎಲ್ಲಿಂದನಾದ್ರೂ ರೈತರು ಮಾಡ್ಕೋಬೇಕಾಗ್ತದೆ. ಆ ತಾಂತ್ರಿಕತೆಗಳು ಕೂಡ ಖಂಡಿತ ಅವ್ರಿಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಏನು ಬೇಕು ಮತ್ತೆ ನಿರ್ದಿಷ್ಟವಾಗಿ ಅವ್ರಿಗೆ ಅದು ಸಿಗಬೇಕು ಅಲ್ವಾ? ಹೌದು. ಅಂದ್ರೆ ಯಾವುದೇ ಒಂದು ತಾಂತ್ರಿಕತೆ ಕೊಟ್ಟರೆ ಅದು ಪರಿಪೂರ್ಣವಾಗಿರಬೇಕು. ಡಾಕ್ಟ್ರೆ, ಈಗ ಇನ್ನೊಂದು ವಿಚಾರ ಏನಂದ್ರೆ, ಇತ್ತೀಚೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಗೋಡೌನ್ಗಳನ್ನು ಅಂದರೆ ಗೋದಾಮುಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೇನೆ ಆರ್ಥಿಕವಾದ ನೆರವನ್ನು ಕೊಡ್ತಾ ಇದ್ದಾರೆ. ಖಂಡಿತ. ಹಾಗಾಗಿ ಎಷ್ಟೊಂದು FPOಗಳು ಇವತ್ತು ಗೋದಾಮನ್ನು ನಿರ್ಮಾಣ ಮಾಡೋದರಲ್ಲಿ ತೊಡಗಿದ್ದಾವೆ. ಈ ಗೋದಾಮುಗಳಿಂದ ಆಗುವಂಥ ಆದಾಯ ಏನಪ್ಪ ಅಂತಂದರೆ, ಈಗ ವೇರ್ ಹೌಸ್ ರೆಸಿಟ್ ಅಂತ ಏನು ಹೇಳ್ತಾರಲ್ಲ, ಅಂದರೆ ಈಗ ಸೆಂಟ್ರಲ್ಲು ಸ್ಟೇಟ್ ವೇರ್ ಹೌಸ್ಗಳ ರೆಸಿಟ್ಗಳನ್ನು ಆಧಾರವಾಗಿ ಇಟ್ಕೊಂಡು ಬ್ಯಾಂಕ್ಗಳು ಹೇಗೆ ಸಾಲ ಕೊಡ್ತಾವೋ, ಮುಂದಿನ ದಿನದಲ್ಲಿ FPOಗಳು ಕಟ್ಟಿದಂತಹ ಗೋದಾಮುಗಳಲ್ಲಿ ರೈತರು ಉತ್ಪನ್ನಗಳನ್ನು ಶೇಖರಣೆ ಮಾಡಿದ್ರೆ ಅದರ ಮೇಲೆ ಆಧಾರವಾಗಿಟ್ಟು FPOಗಳೇ ಅವ್ರಿಗೆ ಸಾಲ ಕೊಡ್ಬೋದು, ಇಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳು ಅಥವಾ ಬೇರೆ ಬ್ಯಾಂಕ್ಗಳು ಅವರಿಗೆ ಸಾಲ ಕೊಡ್ಬೋದು. ಇಲ್ಲಿ ಸಮಸ್ಯೆ ಬರೋದು ಅದನ್ನು ಹೇಗೆ ವೈಜ್ಞಾನಿಕವಾಗಿ ಕಟ್ಟಬೇಕು ಅನ್ನೋ. ಕರೆಕ್ಟ್ ಅಲ್ವಾ? ಈಗ ಅದಕ್ಕೆ ಸಂಬಂಧಪಟ್ಟಂತೆ ತಾವಾಗಲೇ ಪ್ರಸ್ತಾಪ ಮಾಡಿದ್ರಿ ಗೋದಾಮುಗಳನ್ನು ಕಟ್ಟುವಂಥದ್ದು ಅಂತ. ಆ ತರಹದ ತಾಂತ್ರಿಕತೆಗಳು ತಮ್ಮಲ್ಲಿ ಲಭ್ಯ ಇದೆಯಾ? ಖಂಡಿತ. ತಾಂತ್ರಿಕತೆಗಳನ್ನು ತಗೊಂಡು ಯಾರಾದರೂ ಕಟ್ಟಿದಾರಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ಈ ಗೋದಾಮುಗಳ ನಿರ್ವಹಣೆ ಮತ್ತು ಅವುಗಳ ರಚನೆ ಈಗ ಸಾಕಷ್ಟು ಬಳಕೆಯಲ್ಲಿದೆ. ಸೊ ಇದ್ರ ಬಗ್ಗೆ ರೈತರಿಗೆ ಯಾವ ಥರ ಅದನ್ನು ರಚನೆ ಮಾಡಬೇಕು, ಅದಕ್ಕೆ ನಿರ್ದಿಷ್ಟವಾದಂತಹ ಜಾಗ ಇರ್ಬೋದು, ಮತ್ತಿನ್ನು ಧಾನ್ಯಗಳನ್ನ ಹೇಗೆ ಶೇಖರಣೆ ಮಾಡಬೇಕು, ಇದ್ರ ಬಗ್ಗೆ ಹೆಚ್ಚಿಗೆ ಅವ್ರಿಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರು ನಮ್ಮ ವಿಭಾಗಗಳಿಂದನೂ ಅವರಿಗೆ ಈ ಸಲಹೆಗಳು, ಡಿಸೈನ್ಸು ಹೇಗೆ ಮಾಡಿಕೊಡ್ಬೇಕು, ಡ್ರಾಯಿಂಗ್ಸು ಅದನ್ನು ಹೇಗೆ ಈ ಸೆಂಟ್ರಲ್ ವೇರ್ ಹೌಸಸ್ ಇರ್ಬೋದು, ಮತ್ತಿನ್ನು ರೆಗ್ಯುಲೇಟರಿ ಆಸ್ಪೆಕ್ಟ್ಸಿಂದ ಅದನ್ನು ಹೇಗೆ ಅದನ್ನು ಇದು ಮಾಡ್ಕೋಬೇಕು, ಇದ್ರ ಬಗ್ಗೆನೂ ನಮಗೆ ಮಾಹಿತಿಗಳನ್ನು ನಾವು ಕೊಡ್ತೀವಿ. ಓಕೆ. ಹಿಂದೆ ಸೇವ್ ಗ್ರೈನ್ ಕ್ಯಾಂಪೇನ್ ಅಂತ ಹೇಳಿ ಕೇಂದ್ರ ಸರ್ಕಾರದ್ದು ಒಂದು ಕಾರ್ಯಕ್ರಮವೇ ಇತ್ತು. ಹೌದು. ಅಲ್ಲಿ ಅವರು ಈ ಪಕ್ಕಾ ಕೋಠಿ ಕಣಜಗಳನ್ನು ರೈತರುಗಳಿಗೆ ಕಟ್ಟೋದಕ್ಕೆ ತರಬೇತಿಯನ್ನು ಕೊಡೋರು, ಹಳ್ಳಿಗಳಿಗೆ ಹೋಗಿ. ಆಮೇಲೆ ಸ್ಟೋರೇಜ್ ಬಿನ್ಗಳನ್ನು ರೈತರುಗಳಿಗೆ ಸರಬರಾಜು ಮಾಡೋರು. ಈ ಬಿನ್ಗಳು ಹೇಗಿರೋವು ಅಂತಂದ್ರೆ, ಮೇಲ್ಗಡೆಯಿಂದ ಧಾನ್ಯ ತುಂಬೋದು, ಕೆಳಗಡೆಯಿಂದ ಧಾನ್ಯ ತೆಗೆಯುವಂಥ ಬಿನ್ಗಳು. ಈಗ ಸಾಂಪ್ರದಾಯಿಕವಾಗಿ ನಮ್ಮ ರೈತರು ಕಣಜಗಳನ್ನು ಮಾಡಿ ಅದರಲ್ಲಿ ಆಹಾರ ಧಾನ್ಯ ತುಂಬ್ಕೋತಾರೆ. ತಮಗೆ ಗೊತ್ತಿರ್ಬೋದು ಡಾಕ್ಟ್ರೆ, ಹಗೇವುಗಳು ಅಂತ ಹೇಳಿ ನೆಲದಾಳದಲ್ಲಿ ಮಾಡಿಕೊಂಡು ಅದರಲ್ಲಿ ರಾಗಿಯನ್ನು ಸಂರಕ್ಷಣೆ ಮಾಡೋದನ್ನು ನಾವು ನೋಡಿದ್ದೇವೆ. ಸಿಮೆಂಟ್ನಲ್ಲಿ ಕಣಜಗಳನ್ನು ಕಟ್ತಾರೆ. ಖಂಡಿತ. ಸೊ ಹೀಗೆ ಆಹಾರ ಧಾನ್ಯಗಳ ಸಂರಕ್ಷಣೆಯನ್ನು ಲಾಗಾಯತಿಂದ ನಮ್ಮ ಜನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ವಿಜ್ಞಾನವೂ ಇದೆ, ಸುಧಾರಣೆಗಳು ಕೂಡ ಸಾಕಷ್ಟಾಗಿದೆ. ಈಗ ಇದನ್ನ ನಿಮ್ಮ ಸಂಸ್ಥೆ ಗಮನಿಸಿದೆಯಾ? ಹಳೆ ತಾಂತ್ರಿಕತೆಗಳು, ಹೊಸ ತಾಂತ್ರಿಕತೆಗಳು, ಈಗ ಹಳೆ ಬೇರು ಹೊಸ ಚಿಗುರು ಅಂತಾರಲ್ಲ, ಆ ತರಹ ಏನಾದರೂ ಒಂದಷ್ಟು ಆಲೋಚನೆಯನ್ನು ತಾವು ಮಾಡಿದ್ದೀರಾ? ಅತ್ಯಂತ ಸೂಕ್ತವಾದ ಪ್ರಶ್ನೆ ಇದು. ನಾನು ಹೇಳಬೇಕು ಅಂದರೆ, ಈಗ ನಾನು ಕೆಲವು ಈ ವೈಜ್ಞಾನಿಕ ಮಟ್ಟದಲ್ಲಿ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಶೇಖರಣಾ ಪದ್ಧತಿಗಳು ಮತ್ತು ಈ ಮೆಟಲ್ ಸೈಲೋಸ್ ಬಿನ್ಸ್ ಅಂತ ನೀವೇನು ಹೇಳಿದ್ರಿ, ಇದ್ರ ಬಗ್ಗೆನೇ ಈ ಬಯೋಫ್ಯೂಮಿಗೇಷನ್ ಯೂನಿಟ್ಸು ಈಗ ಆ ಆಧಾರಿತದ ಮೇಲೆ ಇವೆಲ್ಲ ನಿರ್ಮಿಸಿದ್ದೀವಿ. ಈಗ ಇದನ್ನು ಈ ಹೊಸದಾಗಿ ಸಂಶೋಧನೆ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿನೂ ಸಿಗುತ್ತೆ ನಮ್ಮಲ್ಲಿ. ಸೊ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಈಗ ಕೆಲವೆಲ್ಲ ನಾವೇನು ಹೇಳ್ತೀವಿ, ಈ ಬೆಳ್ಳುಳ್ಳಿ ಮತ್ತು ಈ ಬೇವು, ನೆಲಬೇವು, ಬೇವಿನ ಸೊಪ್ಪು, ಇವುಗಳನ್ನ ಉಪಯೋಗಿಸ್ಕೊಂಡು ನಾವು ಕೀಟಗಳ ನಿಯಂತ್ರಣ ನಾವೆಲ್ಲ ನಮ್ಮ ಕಣಜಗಳಲ್ಲಿ ನಾವು ಮಾಡ್ಕೋತಿದ್ದು. ಸೊ ಇದೇ ಥರ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ಈ ಸುಗಂಧ ಸಸ್ಯಗಳು ಮತ್ತು ಸುಗಂಧ ದ್ರವ್ಯಗಳನ್ನು ಉಪಯೋಗಿಸ್ಕೊಂಡು ಇವುಗಳ ಆಧಾರಿತ ಸುಗಂಧ ತೈಲಗಳ ಮುಖಾಂತರ ಈ ಕೀಟಗಳನ್ನು ನಿಯಂತ್ರಣ ಏನಾದರೂ ಮಾಡಬಹುದಾ
ಅವುಗಳನ್ನು ಉಪಯೋಗಿಸಿ ಈ ಮೆಟಲ್ ಸೈಲೋಸು, ಈ ಕಣಜಗಳನ್ನು ಅಂತೇಳಿ ಸೊ ವೈಜ್ಞಾನಿಕ ಮಟ್ಟದಲ್ಲಿ ಇವನ್ನ ತಯಾರಿಸಿದ್ದೀವಿ. ಇದ್ರ ಬಗ್ಗೆ ನಾವು ಒಂದು ಸಲ ರೈತರುಗಳು ಇಲ್ಲ ಉದ್ದಿಮೆದಾರರು ಯಾರಾದರೂ ಅತ್ಯಂತ ಆಸಕ್ತರಿದ್ದರೆ ಇವುಗಳನ್ನು ನಮ್ಮ ವಿಭಾಗದಲ್ಲಿ ಅಟ್ಲೀಸ್ಟ್ ಒಂದು ಸಲ ವಿಸಿಟ್ ಮಾಡಿದ್ರೆ ಹೆಚ್ಚಿಗೆ ಮಾಹಿತಿಯನ್ನು ಅವ್ರಿಗೂ ಸಿಗುತ್ತೆ. ಇವೆಲ್ಲ ಸ್ಟೋರೇಜ್ ಬಿನ್ಸು ನಿಮಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೀವು ಈಸಿಯಾಗಿ ತೊಗೊಂಡು ಹೋಗ್ಬೋದು. ಮೊಬೈಲ್ ಯೂನಿಟ್ಸ್ ಥರನೇ ಇದೆ. ಸೊ ನಿಮ್ಗೆ ಧಾನ್ಯಗಳು ಎಲ್ಲಿ ಶೇಖರಣೆ ಮಾಡ್ತೀರಾ ಅಲ್ಲಿ ಅದನ್ನು ಫ್ಯೂಮಿಗೇಷನ್ ಮಾಡಿಕೊಂಡು ಬಯೋಫ್ಯೂಮಿಗೇಷನ್ ಮಾಡಿಕೊಂಡು ಆಮೇಲೆ ಅದನ್ನು ನೀವು ಮತ್ತೆ ಅದನ್ನು ಸ್ಟೋರೇಜ್ಗೆ ನೀವು ಒಳಪಡಿಸ್ಬೋದು. ಅದನ್ನು ನಿಮ್ಮ ತಾಂತ್ರಿಕ ವಿಭಾಗ ಹೇಗಿದೆ ಅಂತಂದರೆ ಇಲ್ಲಿ ಮಾಡೋದನ್ನು ಹೇಳೋಕ್ಕಿಂತ ಮಾಡಬಾರದನ್ನೇ ಹೇಳಬೇಕಾಗಿದೆ. ಖಂಡಿತ ಅಂದರೆ ಇದು ಆಹಾರ ಆಗಿರೋದ್ರಿಂದ ಖಂಡಿತ ಈ ಆಹಾರ ಧಾನ್ಯಗಳ ಶೇಖರಣೆಯಲ್ಲಿ ಏನು ಬಳಸಬಾರ್ದು ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಹೌದು. ಯಾಕೆಂದರೆ ಅದು ನೇರವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಿಂದೆಲ್ಲ ಅಲ್ಯೂಮಿನಿಯಂ ಫಾಸ್ಫೈಡ್ ಅನ್ನೋ ಗುಳಿಗೆನ ಬಳಸ್ತಾ ಇದ್ರು. ಹೌದು. ಈಗ ನಿಷೇಧ ಆಗೋಗಿದೆ. ಅದು ಇಲ್ಲ, ಅಲ್ಯೂಮಿನಿಯಂ ಫಾಸ್ಫೈಡ್ ಇನ್ನೂ ಬಳಕೆಯಲ್ಲಿದೆ. ಅಂದ್ರೆ ಕೆಲವೊಂದಷ್ಟಕ್ಕೆ ನಿಷೇಧ ಮಾಡಲಾಗಿದೆ. ಕೆಲವಿಲ್ಲ, ಕೆಲವೆಲ್ಲ ಅದರಲ್ಲಿ ನಮಗೆ ಅಲ್ಲಿ ಮಿಥೈಲ್ ಬ್ರೋಮೈಡ್ ಅಂತ ಹೇಳಿ ಇನ್ನೊಂದು ಫ್ಯೂಮಿಗೆಂಟ್ ಇದೆ ಅದು. ಸೊ ಇದನ್ನೇನಾಗಿದೆ ನಾವು ಇದು ಓಝೋನ್ ಡಿಪ್ಲೀಷನ್ ಮಾಡುತ್ತೆ. ಸೊ ಇದನ್ನೇನಾಗಿದೆ ಅದಕ್ಕೋಸ್ಕರ ಇದನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳಿ ಇದ್ರದ್ದು ಒಂದು ಪ್ರಕಾರ. ಸೊ ಇದನ್ನು ಹಂತ ಹಂತವಾಗಿ ಅದನ್ನು ನಿಷೇಧ ಮಾಡಿದ್ದೀವಿ, ಮಿಥೈಲ್ ಬ್ರೋಮೈಡ್ ಅಂತ ಹೇಳಿ. ಸೊ ಅದು ಬಿಟ್ಟು ನಾವು ಈ ಪಾಸ್ಫಿನ್ ಗುಳಿಗೆ ಏನಿದೆ ಕೀಟನಾಶಕ ಅತ್ಯಂತ ಏನಂತ ಹೇಳ್ತೀವಿ ಹಾನಿಕಾರಕ ನಮಗೆ, ಯಾರು ನಾವು ಅದನ್ನು ಉಪಯೋಗ ಮಾಡ್ತೀವಿ. ಬಟ್ ಇದರ ಬಳಕೆಗೆ ನಾವು ಬೇರೆ ಯಾವುದು ನಮಗೆ ಪರ್ಯಾಯವಾದಂಥ ತಂತ್ರ ಯಾವುದೂ ಇಲ್ಲ. ಸೊ ಇದನ್ನು ಉಪಯೋಗ ಮಾಡಬೇಕಾದ್ರೆ ನಮಗೆ ಅತ್ಯಂತ ಅವಶ್ಯಕವಾಗಿ ಕೆಲವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಉಪಯೋಗಿಸ್ಲೇಬೇಕು. ಅಂದರೆ ಡಾಕ್ಟ್ರೆ ಕೆಲವನ್ನ ಹಿಟ್ಟಲ್ಲಿ ಬಳಸ್ಬೋದು. ಬಳಸೋದಕ್ಕಿಂತ ಮುಂಚೆ ಇದನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೂ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಪ್ರತಿಯೊಬ್ಬರಿಗೂ ನಾವು ಅವಶ್ಯವಾಗಿ ನಾವು ನಮ್ಮ ಈ ಕ್ಲಾಸಸ್ ರೂಮಲ್ಲಿ ನಾವು ಹೇಳ್ಕೊಡ್ತೀವಿ. ಅದರಿಂದ ಏನಾಗುತ್ತೆ, ಅದರಿಂದ ತೊಂದರೆಗಳೇನು. ಸೊ ಹಾಗಂತ ಹೇಳಿ ಅದನ್ನು ಕೀಟಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋಕೆ ಹೋಗಿ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡಬಾರ್ದು. ಡೂ ಅಂಡ್ ಡೋಂಟ್ ಅಂತ ಇರುತ್ತಲ್ಲ, ಅದರ ಬಗ್ಗೆ ನಾವು ರೈತರಿಗೆ ಯಾರೇ ಉದ್ದಿಮೆದಾರರು ಇರ್ಬೋದು, ರೈತರು ಇರ್ಬೋದು, ಗೋದಾಮುಗಳಲ್ಲಿ ಅದನ್ನು ಬಳಕೆ ಮಾಡಬೇಕು ಅಂದರೆ ಅವಶ್ಯಕವಾಗಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ಬಳಸಲೇಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಅದನ್ನ ಪರಿಣಾಮಗಳನ್ನ ನಾವು ತಿಳಿಸ್ಕೊಡ್ತೀವಿ. ಅದು ಬಿಟ್ಟು ಪರ್ಯಾಯವಾಗಿ ನಾವು ಇದನ್ನ ಏನಾದರೂ ಮಾಡ್ಬೋದಾ? ಸೊ ಅದರಲ್ಲಿ ನಾವು ಈ ಬಯೋಫ್ಯೂಮಿಗೇಷನ್ ಯೂನಿಟ್ಸನ್ನ ಈಗ ನಾವು ಈ ಧಾನ್ಯಗಳಿರ್ಬೋದು, ಸಿರಿಧಾನ್ಯಗಳಿರ್ಬೋದು, ಇವುಗಳನ್ನ ಶೇಖರಣೆ ಮಾಡೋದಕ್ಕೆ ಹಾಗೆ ಅದನ್ನು 250 kg ಹಿಡಿದು 1 ಟನ್ ಕೆಪಾಸಿಟಿವರೆಗೂ ನಮ್ಮಲ್ಲಿ ಅವಶ್ಯಕವಾಗಿ ಕೆಲವು ಮಿನಿಯೇಚರ್ ಮಾಡೆಲ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನ ಡೆವಲಪ್ ಮಾಡಿ ತೋರಿಸಿ. ಡಾಕ್ಟರ್ ವಿವೇಕ್ ಬಾಬು ಅವರೇ, ನೀವು ನಿಮ್ಮ ತರಬೇತಿಯನ್ನು ಶೆಡ್ಯೂಲ್ ಮಾಡಿಬಿಡ್ತೀರಿ, ಆದರೆ ಮಧ್ಯದಲ್ಲಿ ಇನ್ಯಾರಿಗೋ ನಿಮ್ಮ ವಿಭಾಗದ್ದೇ ಬೇರೆ ತರಹದ ಒಂದು ತರಬೇತಿ ಬೇಕು ಅಂತ ಅನ್ಸುತ್ತೆ ಒಂದು FPOಗೆ. ಖಂಡಿತ ಆ ತರಹ ಅವರು ಬಂದು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಅಂತ ವಿಶೇಷವಾದ ಒಂದು ಟೈಲರ್ ಮೇಡ್ ತರಬೇತಿನೂ ಮಾಡಿಕೊಡ್ತೀರಾ? ಅವಶ್ಯಕವಾಗಿ ಮಾಡಿಕೊಡ್ತೀವಿ ಸರ್. ಇದೇನು ಫಿಕ್ಸ್ಡ್ ಆಗಿ ನಿಮಗೆ ನಾವು ಏನು ಶೆಡ್ಯೂಲಲ್ಲಿದೆ ಅದೇ ಥರ ಅವ್ರಿಗೇನಾದರೂ ಬೇಕು ಅಂತ ಏನೂ ಇಲ್ಲ. ಅದು ಬಿಟ್ಟು ಅವ್ರಿಗೇನಾದರೂ ನಮಗೆ ಈ ಥರ ನಮಗೆ ಅವಶ್ಯಕವಾಗಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು, ಈ ಕಾರ್ಯಾಗಾರದ ಬಗ್ಗೆ ಮತ್ತು ಬೇರೆ ಏನಾದರೂ FPOಸ್ಗಳಿಗೆ ನಮಗೆ ಇದರ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರು ನಾವು ಅವ್ರಿಗೆ ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ. ಆ ಥರದ್ದೇನು ನಿರ್ದಿಷ್ಟವಾಗಿ ಇದೇ ದಿನಾಂಕಗಳಲ್ಲಿ ಬಂದು ನಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಏನಿಲ್ಲ. ಸೊ ಅವ್ರು ಯಾವಾಗ ಬೇಕಾದರೂ ಬಂದು ನಮ್ಮ ವಿಭಾಗಗಳಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಯೂನಿಟ್ ಇದೆ ಮತ್ತು ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೋರ್ಸಸ್ ಯೂನಿಟ್ ಅಂತಲೂ ಇದೆ, ಅಲ್ಲಿಗೆ ಅಪ್ರೋಚ್ ಆಗ್ಬೋದು. ಇಲ್ಲ ಅಂದರೆ ನಮ್ಮ ವಿಭಾಗದ ಮುಖ್ಯಸ್ಥರಿಗೆ ಕೆಲವನ್ನ ಇಮೇಲ್ ಮುಖಾಂತರನಾದರೂ ಅವರು ನಮಗೆ ಕೇಳಿದ್ರು ನಾವು ಅಟ್ಲೀಸ್ಟ್ ಅದನ್ನು ಮಾಡಿಕೊಡ್ತೀವಿ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ವಿವೇಕ್ ಬಾಬು ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಖಂಡಿತ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ತೀರಾ? ಖಂಡಿತ ಸರ್ ನನ್ನ ಮೊಬೈಲ್ ಸಂಖ್ಯೆ 9444818104. ಇನ್ನೊಮ್ಮೆ ಹೇಳ್ತೀರಾ? 9444818104. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9444818104. ಒಳ್ಳೆಯದು ಡಾಕ್ಟರ್ ವಿವೇಕ್ ಬಾಬು ಅವರೇ, ಇದುವರೆಗೂ ಆಹಾರ ಸಂರಕ್ಷಣೆ ಹಾಗೂ ಕೀಟಗಳ ಸಮಗ್ರ ನಿಯಂತ್ರಣ ಇದರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಇದುವರೆಗೆ ಆಹಾರ ಸಂರಕ್ಷಕಗಳು ಹಾಗೂ ಕೀಟ ನಿಯಂತ್ರಣವನ್ನು ಕುರಿತು ಮೈಸೂರಿನ
ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಪ್ರಧಾನ ವಿಜ್ಞಾನಿ ಡಾಕ್ಟರ್ CS ವಿವೇಕ್ ಬಾಬು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕರಬೂಜ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಆಗರ ಗ್ರಾಮದ ಮಾಕಮ್ಮ ರೈತ ಉತ್ಪಾದಕ ಕಂಪನಿಯ ಶಿವಮಲ್ಲು ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ.